ಇನ್ನು ಅನೇಕ ಆಯಾಮದಲ್ಲಿ ಬೆಳೆಯಬಲ್ಲ ಸಾಧ್ಯತೆ ಇರುವ ಈ ಚರ್ಚೆಯನ್ನ ಒಂದು ನಿರ್ದಿಷ್ಟ ಚೌಕಟ್ಟಿನಲ್ಲಿ ನೋಡೋ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಚರ್ಚೆಯ ಚೌಕಟ್ಟು ಈ ರೀತಿ: ಅಧಿವೇಶನದ ಹಿಂದಿನ ದಿನ ಪ್ರತಿಪಕ್ಷ ನಾಯಕನ ಆಯ್ಕೆಯನ್ನ ಮಾಡಿದ್ರೆ ಸರ್ಕಾರವನ್ನ ಎದುರಿಸೋದಕ್ಕೆ ಸಾಧ್ಯವಾಗುತ್ತಾ? ಜುಲೈ 3ರಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಬಜೆಟ್, ಅದರಲ್ಲೂ ಯಾಕೆ ಬಜೆಟ್ ಈ ಬಾರಿ ಬಹಳ ಮುಖ್ಯ ಅಂತಂದ್ರೆ, ಈ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋದು ಹೇಗೆ ಅನ್ನೋ ಸೂತ್ರವನ್ನ ಕಾಂಗ್ರೆಸ್ ಇದೇ ಬಜೆಟ್ನ ಮೂಲಕ ಉತ್ತರವನ್ನ ಕಂಡುಕೊಳ್ಳುತ್ತಂತೆ. ಈ ಗ್ಯಾರಂಟಿ ಅನುಷ್ಠಾನವೇ ಬಿಜೆಪಿಗೆ ಪ್ರಮುಖವಾದ ಅಸ್ತ್ರ ಆಗಬೇಕಾಗಿತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂತು ಸರ್ಕಾರವನ್ನ ಕಟ್ಟಾಕೋಕೆ. ಆದ್ರೆ ಕಟ್ಟಾಕೋಕೆ ಬೇಕಾದ ಚಾಟಿ ವಿರೋಧ ಪಕ್ಷದ ನಾಯಕನ ಕೈಯಲ್ಲಿರುತ್ತೆ. ಆ ವಿರೋಧ ಪಕ್ಷ ನಾಯಕ ಯಾರು ಅನ್ನೋದೇ ಅಧಿವೇಶನದ ಹಿಂದಿನ ದಿನ ತಯಾರಿ ಮಾಡಿಕೊಂಡ್ರೆ ರಾತ್ರಿ ಕಳೆದು ಬೆಳಗಾಗೋದ್ರಲ್ಲಿ ಆ ವಿರೋಧ ಪಕ್ಷದ ನಾಯಕ ಮಾಡೋದಾದ್ರೂ ಏನು ಅನ್ನೋದು. ಇನ್ನು ಪದೇ ಪದೇ ಹೊರ ಬರ್ತಾ ಇರೋ ನಾಯಕರ ಮುಜುಗರದ ಮಾತುಗಳಿಂದ ಪಕ್ಷದ ಮೇಲಾಗ್ತಾ ಇರುವ ದುಷ್ಪರಿಣಾಮಗಳು ಏನು? ಇವತ್ತೇನೋ ಒಂದಷ್ಟು ಜನನ ಕರೆಸಿ ಮಾತನಾಡಿದ್ರು, ಒಂದಷ್ಟು ಜನಕ್ಕೆ ನೋಟಿಸ್ ಕೊಟ್ರು ಅಂತ ಹೇಳ್ತಾರೆ, ಕೆಲವರು ಕೊಟ್ಟೇ ಇಲ್ಲ ಅಂತ ಹೇಳ್ತಾರೆ. ದ್ವಂದ್ವ ಅಲ್ಲೂ ಇದೆ. ಒಟ್ನಲ್ಲಿ ಶಿಸ್ತನ್ನ ಮರುಸ್ಥಾಪನೆ ಮಾಡೋ ಪ್ರಯತ್ನ ಅಂತೂ ಆಗ್ತಾ ಇದೆ. ಆದ್ರೆ ಆ ಪ್ರಯತ್ನ ಆದ ನಂತರವೂ ಕೂಡ ಇವತ್ತೇನಾಯ್ತು? ರೇಣುಕಾಚಾರ್ಯ ಏನ್ ಮಾತನಾಡಿದ್ರು ನಮಗ್ ಗೊತ್ತೇ ಇದೆ, ಮತ್ತೊಮ್ಮೆ ಅದನ್ನ ತೋರಿಸ್ತೀವಿ ಕೂಡ. ಯತ್ನಾಳ್ ಏನ್ ಹೇಳಿದ್ರು ಅದು ನಮಗ್ ಗೊತ್ತಿದೆ, ಅದನ್ನ ಕೂಡ ಮತ್ತೊಮ್ಮೆ ನೋಡೋಣ. ಇಷ್ಟೆಲ್ಲ ಕಡಿವಾಣ ಹಾಕೋ ಪ್ರಯತ್ನ ಆಗ್ತಿರೋ ಸಂದರ್ಭದಲ್ಲೂ ಕೂಡ ಮೇಲೆ ಮೇಲೆ ಹೇಳಿಕೆಗಳು ದುಷ್ಪರಿಣಾಮ ಆಗ್ದಲೇ ಇರುತ್ತಾ? ಆಗೋದಾದ್ರೆ ಯಾವ ಪರಿಣಾಮದಲ್ಲಿ? ಅದರಲ್ಲೂ ಲೋಕಸಭಾ ಚುನಾವಣೆ ಹತ್ತಿರದಲ್ಲಿರೋ ಸಂದರ್ಭದಲ್ಲಿ. ಇನ್ನು ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರ ಘಟಬಂಧನ್ ರಣೋತ್ಸಾಹಕ್ಕೆ ಸೆಡ್ಡು ಹೊಡೆಯೋಕೆ ಸಂಪುಟ ಪುನಾರಚನೆಗೆ ಮುಂದಾದ್ರ ಮೋದಿ ಅಂತ ಹೇಳಿ ಇದಕ್ಕೆ ಸಾಕ್ಷಿ ಅನ್ನೋ ರೀತಿಯಲ್ಲಿ 5 ತಾಸಿಗೂ ಹೆಚ್ಚಿನ ಕಾಲ ನಡೆದಿರುವ ಮೀಟಿಂಗ್. ಹಾಗೆ ಈಗಿನ್ನೇನಾದ್ರೂ ಸಂಪುಟಕ್ಕೆ ಸರ್ಜರಿ ಮಾಡಬೇಕು ಅಂತಂದ್ರೆ ಉಳಿದಿರೋದು ಈ ಮಾನ್ಸೂನ್ ಅಧಿವೇಶನ ಪ್ರಾರಂಭ ಆಗ್ಲಿಕ್ಕೆ ಇರುವ ಅವಧಿ ಅಷ್ಟೇ. ಅದಾದ ನಂತರದಲ್ಲಿ ಎಲೆಕ್ಷನ್ ಮೋಡ್. ಹಾಗಾಗಿ ಸಂಪುಟ ಸರ್ಜರಿ ಮಾಡಿದ್ರೂ ಕೂಡ ಪ್ರಯೋಜನ ಇಲ್ಲ, ಮಾಡೋದೂ ಇಲ್ಲ ಬಹುತೇಕ. ಹೀಗಾಗಿ ಮಾಡಿದ್ರೆ ಈಗ ಮಾಡೋಣ, ಅದರಲ್ಲೂ ಕೂಡ ಮಾಡೇ ಮಾಡ್ತೀವಿ ಅನ್ನೋ ಹಾಗಿದ್ರೆ ಲೋಕಸಭಾ ಚುನಾವಣೆಗೆ ಪ್ಲಸ್ ಆಗಬಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡೇ ಮಾಡ್ತೀವಿ ಅನ್ನೋ ನಿರ್ಧಾರಕ್ಕೆ ಬಂದಿದ್ಯಾ ಕೇಂದ್ರ ಸರ್ಕಾರ. ಇನ್ನು ದೆಹಲಿ ಸರ್ಜರಿಯಿಂದ ಈ ಗ್ಯಾರಂಟಿ ಹುಮ್ಮಸ್ಸಿನಲ್ಲಿರುವ ಕಾಂಗ್ರೆಸ್ ವಿರುದ್ಧ ಹೋರಾಡೋಕೆ ರಾಜ್ಯ ಬಿಜೆಪಿಗೆ ಬಲ ಬರುತ್ತಾ? ಆಂತರಿಕ ಗದ್ದಲ, ಗೊಂದಲ, ಹಾಗೆ ನಾನಾಗ್ಲೇ ಹೇಳ್ದ ಹಾಗೆ ಪದೇ ಪದೇ ಹೊರಬರ್ತಾ ಇರುವ ಮುಜುಗರ ತಂದಿಡಬಲ್ಲ ಹೇಳಿಕೆಗಳು, ಇಷ್ಟೆಲ್ಲದರ ನಡುವೆ ಹೀನಾಯ ಸೋಲು. ಹೀಗಾಗಿ ಒಂದಂಶ ಆದ್ರೂ ಬಲ ಅನ್ನೋ ಅರ್ಥದಲ್ಲಿ ಬರಲೇಬೇಕಾದ ಅನಿವಾರ್ಯತೆ ಬಿಜೆಪಿಗೆ ಇರೋ ರೀತಿ ಕಾಣ್ತಿದೆ. ಹೌದೋ ಅಲ್ಲ, ಮುಂದಿನ ಭಾಗದಲ್ಲಿ ಬಿಜೆಪಿಯ ಪರವಾಗಿ ಮಾತನಾಡೋರು ಹೇಳ್ತಾರೆ. ಈಗ ಕೇಂದ್ರದಲ್ಲಾಗೋ ಸರ್ಜರಿ, ಆ ಸರ್ಜರಿಯಿಂದ ರಾಜ್ಯಕ್ಕೆ ಸಿಗಬಲ್ಲ ಸ್ಥಾನಮಾನ, ಅದರಿಂದ ಏನಾದ್ರೂ ಬಲವರ್ಧನೆ ಆಗತ್ತಾ ರಾಜ್ಯ ಬಿಜೆಪಿ ಪಾಳಯಕ್ಕೆ ಅನ್ನೋ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕ್ಕಿಂತ ಮುಂಚೆ ಇಲ್ಲಾಗ್ತಿರುವ ಆಂತರಿಕ ಗೊಂದಲಗಳಿಗೆ ಹಾಗೆ ಹೇಳಿಕೆಗಳಿಗೆ ಕಡಿವಾಣ ಹಾಕೋ ಪ್ರಯತ್ನ ಇವತ್ತು ರಾಜ್ಯದಲ್ಲಿ ಆಯಿತು. ಅದಾದ ಸಂದರ್ಭದಲ್ಲಿ, ಅದಾದ ನಂತರದಲ್ಲಿ ಕೆಲ ರಾಜ್ಯದ ಪ್ರಮುಖ ಬಿಜೆಪಿ ನಾಯಕರು ಮಾತನಾಡಿದ್ದಾರೆ. ಯಡಿಯೂರಪ್ಪನವರು ಮಾತನಾಡಿದ್ದಾರೆ, ಹಾಗೆ ಕಟೀಲ್ ಮಾತನಾಡಿದ್ದಾರೆ, ಯತ್ನಾಳ್ ಮಾತನಾಡಿದ್ದಾರೆ, ರೇಣುಕಾಚಾರ್ಯ ಕೂಡ ಮಾತನಾಡಿದ್ದಾರೆ. ಮಾತನಾಡಿದ್ ಏನೇನು ಕೇಳೋಣ. ಪಕ್ಷಕ್ಕೆ ಮುಜುಗರ ಆಗುವಂತ ಹೇಳಿಕೆಗಳನ್ನ ಯಾರು ಕೊಡಬಾರದು ಅಂತ ಹೇಳಿ ಇನ್ನು ಮುಂದೆ ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಎಚ್ಚರವನ್ನು ವಹಿಸಬೇಕು, ಇಲ್ಲರೆ ಸೂಕ್ತವಾದ ಕ್ರಮವನ್ನು ತಗೊಳ್ಳಬೇಕಾಗುತ್ತೆ ಅನ್ನುವಂತ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಪಕ್ಷಕ್ಕೆ ಮುಜುಗರ ಆಗುವ ರೀತಿಯಲ್ಲಿ ಯಾರ್ಯಾರು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅವ್ರನ್ನ ವೈಯಕ್ತಿಕವಾಗಿ ಇವತ್ತು ಮಾತುಕತೆ ಮಾಡಿದೆ. ಬಾಕಿ ಎಲ್ರಿಗೂ ನೋಟಿಸ್ ಅನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿದ್ದಾವೆ. ಮುಂದಿನ ದಿನಗಳಲ್ಲಿ ಈ ರೀತಿಯ ಹೇಳಿಕೆಗಳನ್ನು ಕೊಡಬಾರದು ಅಂತ ಹೇಳುವಂತದ್ದು ನಾನು ಸ್ಪಷ್ಟವಾಗಿ ಹೇಳಿದೆ. 4 ವರ್ಷಗಳಿಂದ ದೆಹಲಿಗೆ ತೆರಳಿ ಕೆಲವು ನಾಯಕರ ಮನೆಯಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸ್ಥಿತಿಗತಿಗಳನ್ನ ನಾನು ವಿವರಣೆ ಮಾಡಿದೆ 4 ಗೋಡೆಗಳ ಮಧ್ಯೆ. ಇದೇ ರೀತಿ ಮುಂದುವರೆದ್ರೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರೋದು ಕಷ್ಟ ಅಂತ ನನ್ನದೇ ಆದ ಮಾತುಗಳನ್ನ, ಉದಾಹರಣೆಗಳನ್ನು ಕೊಟ್ಟು ನಾನು ವ್ಯಾಖ್ಯಾನ ಮಾಡಿದ್ದೀನಿ. ನೋಟಿಸ್ ಕೊಟ್ಟರು ನಿಜ. ರೇಣುಕಾಚಾರ್ಯ ಒಬ್ಬರಿಗೆ ನೋಟಿಸ್ ಯಾಕೆ? ಅನೇಕ ಮುಖಂಡರುಗಳು ಮಾತಾಡಿದ್ರೆ ಅವ್ರಿಗೆ ಯಾಕೆ ನೋಟಿಸ್ ಕೊಡಲಿಲ್ಲ? ಯಾರ್ಯಾರ ವಿರುದ್ಧ ಮಾತಾಡಿರಲ್ಲ ಅವರಿಗೆ ಶಿಸ್ತು ಸಮಿತಿ ನೋಟಿಸ್ ಕೊಟ್ರ? ಯಡಿಯೂರಪ್ಪನವ್ರಿಗೆ ಎಷ್ಟು? ಇಡೀ ವೀರಶೈವ ಲಿಂಗಾಯತ ಸಮಾಜ ಅವತ್ತು ಅಷ್ಟೇ ಅಲ್ಲ, ಇಡೀ ವೀರಶೈವ ಲಿಂಗಾಯತ ಮಠಾಧೀಶರು ಒತ್ತಾಯ ಮಾಡಿದ್ರು. ಆದ್ರೆ ಮಠಾಧೀಶರ ಬಗ್ಗೆ ಅಗರ್ವ ಮಾತಾಡಿದ್ರು. ಬಿಜೆಪಿ ಯಡಿಯೂರಪ್ಪನವರ ಕಣ್ಣೀರಲ್ಲಿ ಕೊಚ್ಚೋಯ್ತು ಅಂತ ಹೇಳಿದ್ರು. ಅದು ಸತ್ಯ ಆಯ್ತಲ್ಲ? ಸತ್ಯ ನಿಮಗೆ ಕೈ ಆಗುತ್ತಾ? ಸತ್ಯವನ್ನ ಮಾತಾಡಿದ್ರೆ ಕೈ ಆಗುತ್ತಾ? ಈ ಚರ್ಚೆಯಲ್ಲಿ ನನ್ನ ಜೊತೆಯಲ್ಲಿ ಭಾಗವಹಿಸಿದ್ದಾರೆ ಕಾಂಗ್ರೆಸ್ನ ವಕ್ತಾರರಾದ ರಮೇಶ್ ಬಾಬು ಅವರು, ಹಾಗೆ ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ ಇದ್ದಾರೆ, ಹಾಗೆ ನಜ್ಮಾ ನಜೀರ್ ಇದ್ದಾರೆ ಜೆಡಿಎಸ್ನ ವಕ್ತಾರರು. ಇನ್ನು ಕೆಲವೇ ಹೊತ್ತಿನಲ್ಲಿ ರಾಜಕೀಯ ವಿಶ್ಲೇಷಕರಾದ ಶಿವಕುಮಾರ್ ಅವರು ಕೂಡ ನಮ್ಮನ್ನ ಜಾಯ್ನ್ ಆಗೋ ನಿರೀಕ್ಷೆ. ಮೊದಲೇದಾಗಿ ನಿಮ್ಮ 3 ಜನಕ್ಕೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮಿಂದಲೇ ಪ್ರಾರಂಭ ಮಾಡಬೇಕು. ಈಗ ಕೇಂದ್ರದಿಂದ ರಾಜ್ಯದವರೆಗೂ ಕೂಡ ಅನೇಕ ವಿಚಾರಗಳು ಮಾತನಾಡೋದಿದೆ, ಚೌಕಟ್ಟಿನಲ್ಲಿ ಹಾಕ್ಲೇಬೇಕು ಡಿಬೇಟ್ನ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಕುತೂಹಲ ನನ್ಗಿರೋದು, ಇವತ್ತಾಗಿದ್ದೇನು ಸರ್?
ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಟ್ಟು ಕರೆಸ್ ಮಾತನಾಡಿದ್ದ ಅಥವಾ ಮಾತನಾಡಿದ್ದಾರಲ್ಲ ಅಂತ ಹೇಳಿ ಬಾಯಿ ಮಾತನಲ್ಲಿ ಕರ್ಸ್ಕೊಂಡು ಮಾತನಾಡಿದ್ದ? ಒಬ್ರು ಹೇಳ್ತಾರೆ ಇಂತ ಎಷ್ಟೋ ನೋಟಿಸ್ ಕೊಟ್ಟರು ಅದನ್ನ ವಾಪಸ್ ತಗೊಂಡ್ರು, ಇವತ್ತು ನೋಟಿಸ್ ಕೊಟ್ಟಿದ್ದಾರೆ ಅನ್ನೋಂಗಿದ್ರೆ ನಾನು 10 ಲಕ್ಷ ಕೊಡ್ತೀನಿ ಅಂತ. ಇನ್ನೊಬ್ರು ಹೇಳ್ತಾರೆ ಶಿಸ್ತು ಸಮಿತಿ ಇದೆ ಅಂತ ಗೊತ್ತಾಗಿದ್ದೆ ಇವತ್ತು ನೋಟಿಸ್ ಕೊಟ್ಟ ಮೇಲೆ ಅಂತ. ಶಿಸ್ತು ಸಮಿತಿ ಅಧ್ಯಕ್ಷರೇ ಹೇಳ್ತಿರೋದ್ರೆ ಕೊಟ್ಟಿರೋದೇ ಒಬ್ರಿಗೆ ಅಂತ, ಕಟೀಲ್ರು ಹೇಳ್ತಾರೆ 10 ಜನಕ್ಕೆ ಅಂತ. ಗೊಂದಲ ಇಲ್ಲ ಅಂತ ಹೆಂಗ್ ಹೇಳ್ತೀರಿ ಸರ್? ಏನಾಯ್ತು ಇವತ್ತು ಅಂತ? ನೋಡಿ, ಇವತ್ತು ನಮ್ಮ ಮೀಟಿಂಗ್ ಏನಿದೆ ಇದು ಶೆಡ್ಯೂಲ್ಡ್ ಮೀಟಿಂಗ್ ನಮ್ಮದು. ಈಗ ಲೀಡರ್ ಆಫ್ ಅಪೋಸಿಷನ್ನ ನಾವು ಎಲೆಕ್ಟ್ ಮಾಡಬೇಕಾಗಿದೆ. ಅದರಿಂದಾಗಿ ಅಭಿಪ್ರಾಯ ಸಂಗ್ರಹ ಏನಿದೆ ಅದನ್ನು ಮಾಡಬೇಕಾಗಿತ್ತು. ಅಭಿಪ್ರಾಯ ಸಂಗ್ರಹಗಳನ್ನು ಮಾಡಿಕೊಳ್ಳಿಕ್ಕೋಸ್ಕರವಾಗಿ ರಾಜ್ಯಾಧ್ಯಕ್ಷರು ಇವತ್ತು ಬೆಂಗಳೂರು ನಗರದಲ್ಲಿದ್ದರು, ಅಂದರೆ ಕೇಂದ್ರದಲ್ಲಿದ್ದರು, ಜಗನ್ನಾಥ ಭವನಲ್ಲಿ ಕೂತಿದ್ರು. ಜಗನ್ನಾಥ ಭವನಲ್ಲಿ ಕೂತ್ಕೊಂಡು ಎಲ್ಲರನ್ನೂ ಕರೆಸ್ಕೊಂಡು ಮಾತಾಡಿದ್ದಾರೆ. ಅದ್ರ ಜೊತೆಗೆ ಏನಾಗಿದೆ ಅಂತಂದರೆ, ಹೌದು ಸರ್ಕಾರಗಳು ಬದಲಾಗ್ತದೆ. ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ನಾವು ನೋಡಿದ್ದೇವೆ, 85ನೇ ಸ್ನ್ಯಾಪ್ ಪೋಲ್ ಬಿಟ್ಟರೆ ಅದಾದಕ್ಕೆ 1977ರಲ್ಲಿ 1977ರಲ್ಲಿ ಬಿಟ್ಟು ಇನ್ಯಾವುದು ಪ್ರೋ ಇನ್ಕಂಬೆನ್ಸಿ ಗವರ್ನಮೆಂಟ್ಸ್ ಬಂದಿರಲಿಲ್ಲ. ಅದರಿಂದಾಗಿ ಸರ್ಕಾರ ಇವತ್ತು BJP ಸರ್ಕಾರ ಮತ್ತೆ ಮರಳಿಲ್ಲ. ಹೌದು, ಅನೇಕ ಕಾರಣಗಳಿರ್ಬೋದು, ಗ್ಯಾರಂಟಿನೂ ಕಾರಣ ಇರಬಹುದು, ಅಥವಾ JDS ಪರ್ಫಾರ್ಮೆನ್ಸ್ ಕಾರಣ ಇರ್ಬೋದು, ಕನ್ಸಾಲಿಡೇಷನ್ ಆಫ್ ವೋಟ್ಸ್ ಆಫ್ ಮುಸ್ಲಿಮ್ಸ್ ಇರಬಹುದು, ಇದೆಲ್ಲ ಕಾರಣ ಇರಬಹುದು. ಆದರೆ BJP ಬರಲಿಲ್ಲ. ಅದರಿಂದಾಗಿ ಕಾರ್ಯಕರ್ತರು ಹತಾಶರಾಗಿದ್ದಾರಾ? ಇಲ್ಲ. ಕಾರ್ಯಕರ್ತರಿಗೆ ಇವತ್ತು ಹುಮ್ಮಸ್ಸಿದೆ. ಕಾರ್ಯಕರ್ತರಿಗೆ ಇವತ್ತೇನಿದೆ, ನಾವು ಸಂಘಟನೆಯಲ್ಲಿ ಇದ್ದೀವಿ, ನಾವು ಇನ್ನೂ ಸಂಘಟನೆಯನ್ನು ಬಲಪಡಿಸ್ತೀವಿ ಅಂತ ಹೇಳಿ ನಮ್ಮ 1 ಕೋಟಿ ಕಾರ್ಯಕರ್ತರು ಸದೃಢವಾಗಿದ್ದಾರೆ. ಏನಾಗ್ತದೆ, ಸೋತಂಥ ನಾಯಕರುಗಳಿಗೆ ಒಂದು ಸ್ವಲ್ಪ ಬೇಜಾರಾಗ್ತದೆ, ಒಂದು ಸ್ವಲ್ಪ ಮುಜುಗರ ಆಗ್ತದೆ. ಆ ಸಂದರ್ಭಗಳಲ್ಲಿ ಒಂದಷ್ಟು ಹೇಳಿಕೆಗಳು ಬರ್ತವೆ. ಹೌದು, ಇವತ್ತು ಶಿಸ್ತು ಸಮಿತಿ ಅಧ್ಯಕ್ಷರು ಸಹ ನಮ್ಮ ಜೊತೆನೇ ಇದ್ದರು. ಯತ್ನಾಳವರು ಅಲ್ಲಿ ಮಾತಾಡಬೇಕಾದ್ರೆ ಏನು ಬೈಟ್ ತಾವು ತೋರಿಸ್ತಿದ್ದೀರಿ, ನಾನು ಅಲ್ಲೇ ಇದ್ದೆ ಕೆಳಗಡೆನೆ. ಏನಾಯಿತು, ಅವರು ನೀವೇನೋ ಕೇಳಿದ್ದಕ್ಕೆ ಅವರು ಒಂದು ಸರ್ಕಾಸಮ್ನಲ್ಲಿ ಹೇಳಕ್ಕೆ ಹೋದ್ರು, ಅದನ್ನ ಒಂದು ಕ್ಯಾಪ್ಚರ್ ಮಾಡಿ ಆಗಿದೆ. ಸರ್ಕಾಸಮ್ ಬೇರೆ ಬೇರೆ ರೀತಿಯಲ್ಲಿ ಅದರ ಅಡ್ಡ ಪರಿಣಾಮ ಯಾವ ರೀತಿ ಆಗಿದೆ ನಿಮಗೆ 100% ಸತ್ಯ ಮಾಡೋದೇನು ಬೇಡ. ಅಲ್ಲಲ್ಲ, 100% ಸತ್ಯ. ಅದು ಏನಾಗ್ತದೆ ಅಂತಂದ್ರೆ, ಸರ್ಕಾಸಮ್ ಒಂದೊಂದ್ಸತಿ ಪಾಸಿಟಿವ್ ಆಗಿ ವರ್ಕೌಟ್ ಆಗ್ತದೆ, ಒಂದೊಂದ್ಸತಿ ನೆಗೆಟಿವ್ ಆಗಿ ವರ್ಕೌಟ್ ಆಗ್ತದೆ. ಒಪ್ಕೊಂಡಿದ್ದೀನಿ ನಾನು. ನನ್ನ ಪ್ರಶ್ನೆಗೆ ವಾಪಸ್ ಬರ್ತೀನಿ. ಹಾಗಾದ್ರೆ ಇವತ್ತಾಗಿದ್ದ ಮೀಟಿಂಗ್ ಏನು ನಿಮ್ ಪ್ರಕಾರ? ಶೆಡ್ಯೂಲ್ಡ್ ಮೀಟಿಂಗು ಡಿಸ್ಕಸ್ ಆಗಿದ್ದೇನು? ಶೆಡ್ಯೂಲ್ಡ್ ಮೀಟಿಂಗು ಡಿಸ್ಕಸ್ ಆಗಿರ್ತಕ್ಕಂತಹದ್ದು. ನಾವು 2ನೇ ತಾರೀಕು ನಾವು ಏನು LOPನ ಘೋಷಣೆ ಮಾಡಬೇಕಾಗಿದೆ. ಅದಕ್ಕೆ ಪ್ರೀಸೆಟ್ ಆಗಿ ಒಂದು ಏನು ಪ್ರಮುಖ ನಾಯಕರುಗಳು ಮತ್ತು ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಹಿರಿಯ ನಾಯಕರು, ಅಲ್ಲಿಗೆ ಈಗ ಕೂಡ ಬಾಯಿಗೆ ಬ್ರೇಕ್ ಹಾಕೋ ಪ್ರಯತ್ನ ಆಗಿಲ್ಲ ಅಂತ ಹೇಳಿ ಒಪ್ಕೊಳ್ತಿದ್ದೀರಿ? ಇಲ್ಲ, ಹಂಗಲ್ಲ. ಪೇರೆಂಟ್ ಬಾಡಿನಲ್ಲಿ ಇರ್ತಕ್ಕಂಥ ನಾಯಕರುಗಳ ಅಭಿಪ್ರಾಯ ತೆಗೆದುಕೊಂಡು ಮುಂದಿನ ಇದಕ್ಕೆ ನಾವು ಸಜ್ಜಾಗ್ತಿದ್ದೀವಿ. ಅಂದ್ರೆ LOP ಈಗ ಅನೌನ್ಸ್ ಮಾಡ್ಲಿಕ್ಕೆ ಸಜ್ಜಾಗ್ತಿದ್ದೀವಿ. ಮಾತನಾಡಿದವ್ರಿಗೆ ಪ್ರಯತ್ನ ಆಗ್ಲಿಲ್ಲ. ಇಲ್ಲ, ಅದು ಆಗಿದೆ. ಏನಂತಂದ್ರೆ, ಯಾರ್ಯಾರು ಮಾತಾಡಿದ್ದಾರೆ, ಯಾರಾದ್ರೂ ಅಕಸ್ಮಾತ್ ಒಂದ್ ಸ್ವಲ್ಪ ಲೈನ್ ಕ್ರಾಸ್ ಮಾಡಿರ್ತಕ್ಕಂತಹದ್ದು, ಅಥವಾ ಪಕ್ಷದ ನಿರ್ಬಂಧನೆಗಳೇನಿದೆ, ಅಥವಾ ಪಕ್ಷದಲ್ಲಿ ಇರ್ತಕ್ಕಂತಹ ನಮ್ಮಂತವ್ರಿಗೂ ಸಹ ಒಂದಷ್ಟು ಮಾನದಂಡಗಳಿರ್ತವೆ, ಪ್ರತಿಯೊಬ್ಬರಿಗೂ ಇರ್ತದೆ. ಅದು ಆ ಮಾನದಂಡಗಳನ್ನ ಕ್ರಾಸ್ ಮಾಡಿದಾಗ, ನೋಡಪ್ಪ ಈ ಪ್ಯಾರಾಮೀಟರ್ನ ನೀನು ಮಾತಾಡ್ತಕ್ಕಂತಹದ್ದು ಸರಿಯಲ್ಲ ಅಂತಕ್ಕಂಥದನ್ನ ಹಿರಿಯರು ಅವ್ರ ಗಮನಕ್ಕೆ ತಂದಿದ್ದಾರೆ. ಅದರಿಂದಾಗಿ ಅದು ನಮ್ಮಲ್ಲಿ ಒಂದು ಎಲ್ಲ ಪಕ್ಷಗಳಲ್ಲೂ ಅದಾಗತ್ತೆ. ಇದು ನಮ್ಮ ಭಾರತೀಯ ಜನತಾ ಪಕ್ಷದಲ್ಲೂ ಏನು ಹೊಸದು ಅಲ್ಲ, ಏನು ಕೊನೆಯೂ ಅಲ್ಲ, ಎಲ್ಲ ಪಕ್ಷಗಳಲ್ಲೂ ಆಗಿದೆ. ಇದು ರಾಜಕೀಯ ಇತಿಹಾಸ ಇವತ್ತಿಂದ ಅಲ್ಲ, ಯಾವತ್ತಿಂದ ಒಂದು ಪ್ರಜಾತಂತ್ರದಲ್ಲಿದೆ. ಆಮೇಲೆ ಪ್ರಯತ್ನ ಆಗಿದೆ. ಒಂದು ಮಾತನಾಡೋರಿಗೆ ಕಡಿವಾಣ ಹಾಕೋದು, ಇನ್ನೊಂದು ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡೋ ಅಭಿಪ್ರಾಯ ಸಂಗ್ರಹ. ಪ್ರಮುಖ ನಾಯಕರುಗಳ ಭೇಟಿ. ರೈಟ್, ಓಕೆ. ಶಿವಕುಮಾರ್ ಸರ್ ಕೂಡ ಚರ್ಚೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ವೆಲ್ಕಮ್ ಟು ದ ಶೋ. 1-2 ನಿಮಿಷ ಬರ್ತೀನಿ ನಿಮ್ಮ ಹತ್ರ. ನಿಮ್ಮ ಅಭಿಪ್ರಾಯ ಬೇಕು, ಹಾಗೆ ನೀವು ಯಾವ ರೀತಿ ಗಮನಿಸ್ತಿದ್ದೀರಿ ವಿದ್ಯಮಾನಗಳು, ಅದ್ರ ಬಗ್ಗೆ ಕೂಡ ನಿಮ್ಮ ಜೊತೆ ಮಾತನಾಡದಿದ್ದೆ. ರಮೇಶ್ ಸರ್, ನಿಮ್ಮ ಹತ್ರ ಬರ್ತೀನಿ. ಈಗ ನಿನ್ನೆ ಈ ವಿಚಾರದ ಒಂದಷ್ಟು ಅಂಶಗಳನ್ನು ಇಟ್ಕೊಂಡು ಚರ್ಚೆ ಮಾಡುವಾಗ BJP ವಕ್ತಾರರು ಹೇಳ್ತಾ ಇದ್ರು, ನೋಡಿ ಈ ರೀತಿ ಗೊಂದಲ ಆಗ್ತಾ ಇದೆ, ಗೊಂದಲ ಆಗ್ತಿರೋದ್ರಿಂದ ಈ ಗ್ಯಾರಂಟಿ ಅನುಷ್ಠಾನಕ್ಕೆ ಟೈಮ್ ಸಿಕ್ತಿದೆ ಕಾಂಗ್ರೆಸ್ಗೆ, ಸೊ ನಾವು ಅದ್ರ ಬಗ್ಗೆ ಫೋಕಸ್ ಮಾಡಬೇಕು ಅಂತ ಹೇಳಿ. ಈಗ ವಿರೋಧ ಪಕ್ಷದ ನಾಯಕ ಇಲ್ಲದೆ ಇರೋದ್ರಿಂದ ಅದನ್ನ ನಾವು ಸ್ಟ್ರಾಂಗ್ ಆಗಿ ಕಾಂಗ್ರೆಸ್ಗೆ ಪ್ರಶ್ನೆ ಮಾಡೋಕ್ಕಾಗ್ತಿಲ್ಲ. ಬಟ್ ಅಸೆಂಬ್ಲಿ ಅಷ್ಟೊತ್ತಿಗೆ ನಮಗೆ ವಿರೋಧ ಪಕ್ಷದ ನಾಯಕರು ಇರ್ತಾರೆ ಅಂತ ಅವರು ಹೇಳಿದ್ರು, ಇವರು ಹೇಳ್ತಾರೆ. ಸೊ ವಿರೋಧ ಪಕ್ಷದ ನಾಯಕನ ಆಯ್ಕೆ ಆದ ತಕ್ಷಣ ವಿಲ್ ಎವ್ರಿಥಿಂಗ್ ಫಾಲ್ ಇನ್ ಲೈನ್? ಈಗ ಅವಕಾಶವಾದ ರಾಜಕಾರಣಕ್ಕೆ ಅನುಕೂಲಕರ ರೀತಿಯಲ್ಲಿ ಮಾತಾಡೋವಂಥದ್ದು ಯಾವ ರಾಜಕೀಯ ಪಕ್ಷಕ್ಕೂ ಶೋಭೆ ತರೋದಿಲ್ಲ. ಸನ್ಮಾನ್ಯ DK ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಸರ್ಕಾರ ಬಂದ ಮೊದಲ 3 ದಿವಸ MLAಗಳಿಗೆ ಸ್ವೇರಿಂಗ್ ಆಗೋಂಥ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾದಂಥ ಮಾತುಗಳಲ್ಲಿ ಹೌಸಲ್ಲಿ ಹೇಳಿದ್ರು ಅವರು, ಎಲ್ಲಿಯವರೆಗೆ ವಿರೋಧ ಪಕ್ಷ ಪ್ರಬಲವಾಗಿರುತ್ತೆ ಅಲ್ಲಿವರೆಗೆ ರೂಲಿಂಗ್ ಗೌರ್ಮೆಂಟು ಪ್ರಬಲವಾಗಿರುತ್ತೆ. ನೀವು ಎಷ್ಟು ಆ್ಯಕ್ಟಿವ್ ಇರ್ತೀರಾ ನಿಮ್ಮ ಮೇಲೆ ಸರ್ಕಾರ ಆ್ಯಕ್ಟಿವಾಗಿ ಕೆಲಸ ಮಾಡುತ್ತೆ. ಅಂದರೆ ನೀವು ಆರೋಗ್ಯಕರವಾಗಿ ನೀವು ಚರ್ಚೆಗೆ ಅವಕಾಶ ಕೊಟ್ಟು ನಮ್ಮ ತಪ್ಪುಗಳನ್ನ ನೀವು ಸರಿದಾರಿಗೆ ತಂದರೆ ಆವಾಗ ಸರ್ಕಾರ ಸರಿದಾರಿನಲ್ಲಿ ಕೆಲಸ ಮಾಡುತ್ತನ್ನ ಸ್ಪಷ್ಟವಾದಂಥ ಅಭಿಪ್ರಾಯವನ್ನು ಅವರು KPCC ಅಧ್ಯಕ್ಷರಾಗಿ, ರಾಜ್ಯದ ಉಪಮುಖ್ಯಮಂತ್ರಿಯಾಗಿ
ಹೌಸಲ್ಲಿ ಹಿಡಿರ್ತಕ್ಕಂಥದ್ದು. ಹಾಗಾಗಿ ನಾವು ವಿರೋಧ ಪಕ್ಷ ವೀಕ್ ಆಗಿರಲಿ ಅಥವಾ ನಮ್ಮ ಅಸೆಂಬ್ಲಿ ಸ್ಟಾರ್ಟ್ ಆದಾಗ ಅವರು ವೀಕ್ ಆಗಿದೆ ಅಂತ ಅನ್ನಿಸ್ತಿದೆ ನಿಮ್ಗೆ? ಅದಲ್ಲ, ನಾನು ಅದಿಲ್ಲ ಬಿಡಿ, ಅದು ಆಂತರಿಕ ವಿಚಾರ. ನಾನು ಅಶೋಕ್ ಅವ್ರು ಹೇಳಿದ್ದು ನಾನು ಸ್ವೀಕಾರ ಮಾಡ್ತೀನಿ. ಎಲ್ಲ ರಾಜಕೀಯ ಪಕ್ಷದಲ್ಲೂ ವ್ಯತ್ಯಾಸಗಳು ಇರ್ತವೆ, ಇಲ್ಲ ಅಂತ ನಾನು ಅದನ್ನು ಆತ್ಮವಂಚನೆ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ, ಅದಿರುತ್ತೆ. ಬಟ್ ಇವತ್ತಿನ ಪರಿಸ್ಥಿತಿಗೆ ಅವರೆಲ್ಲೋ ಅವ್ರು ಮಾಡ್ಕೊಂಡಂಥ ಸ್ವಯಂಕೃತ ಅಪರಾಧಗಳು ಇವತ್ತು ಇಷ್ಟರ ಮಟ್ಟಿಗೆ ಅಲ್ಲಿ ಟೀಕೆ ಆಗೋಂಥದ್ದು. ಇವತ್ತು ಯತ್ನಾಳ್ ಅವರು ಈಗ ಹೇಳ್ತಾ ಇದ್ದಾರೆ 10 ಲಕ್ಷ ರೂಪಾಯಿ ನಾನು ಬಹುಮಾನ ಕೊಡ್ತೀನಿ, ನನಗೆ ನೋಟಿಸ್ ಕೊಟ್ಟಿದ್ರಿ ಅಂತೇಳಿ. ಅವ್ರಿಗೆ ಆ ಧೈರ್ಯ ಎಲ್ಲಿಂದ ಬಂತು? ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ 20,000 ಕೋಟಿ ರೂಪಾಯಿಗಳ ನೀರಾವರಿ ಇಲಾಖೆಯ ಆರೋಪವನ್ನು ಮಾಡಿದಂಥವ್ರು ಯತ್ನಾಳ್ರವರು. ಅವತ್ತೇ ಇವರು ಆಕ್ಷನ್ ತೊಗೊಂಡಿದ್ದರೆ ನಾನು ಎಲ್ಲ ಪಕ್ಷನೂ ಸೇರಿಸಿ ಹೇಳ್ತಾ ಇದ್ದೀನಿ. ಶಿಸ್ತು ಸಮಿತಿ ಇದೆ, ಆಕ್ಷನ್ ತಗೊಳ್ಳೋಕ್ಕೂ ಒಂದಲ್ಲೊಂದು ಬಾಡಿ ಇದೆ ಅಂತ ಗೊತ್ತಾಗಿದ್ದೆ ಇವತ್ತಂತಲ್ಲ. ಅದು ಸಾರಿ, ಅದು ತಪ್ಪದು, ಆ ಥರ ಹೇಳಕ್ಕೆ ಬರಲ್ಲ. ಒಂದೊಂದು ರಾಷ್ಟ್ರೀಯ ಪಕ್ಷಕ್ಕೂ ಒಂದು ಸಂವಿಧಾನ, ಅಧ್ಯಕ್ಷರು, ಪಾರ್ಲಿಮೆಂಟ್ರಿ ಬೋರ್ಡು, ಡಿಸಿಪ್ಲಿನರಿ ಕಮಿಟಿ ಎಲ್ಲವೂ ಇರುತ್ತೆ. ಬೇರೆ ಬೇರೆ ಕಾರಣಕ್ಕೆ ನಿಧಾನ ಆಗಿರ್ಬೋದು. ಅವರೇನೋ ರಾಜಕೀಯ ಕಾರಣಕ್ಕೆ ಇವತ್ತೇ ಗೊತ್ತಾಗಿದ್ದು ಅಂದ್ರೆ ಅವ್ರಿಗೆ ನೋಟಿಸ್ ಬಂದಾಗ ಗೊತ್ತಾಯಿತು ಅಂತ ಅಲ್ಲ, ಪ್ರತಿಯೊಂದು ಪಕ್ಷದಲ್ಲಿ ಇರುತ್ತೆ. ಅಂದ್ರೆ ಆಕ್ಟಿವ್ ಇರಲಿಲ್ಲ ಅನ್ನೋದು ನಾನು ಹೇಳ್ತಿರೋದು. ನಾನು ಆ್ಯಕ್ಟಿವ್ ಯಾಕಿರಲ್ಲ ಅಂದರೆ ಪಕ್ಷದಲ್ಲಿರ್ತಕ್ಕಂಥ ಗುಂಪುಗಾರಿಕೆಯ ಕಾರಣಕ್ಕೆ ಆ್ಯಕ್ಟಿವ್ ಇರಲ್ಲ. ಇವತ್ತು ಭಾಳ ಸ್ಪಷ್ಟವಾಗಿ ಪ್ರತಾಪ್ ಸಿಂಹರವರು ನಾಯಕರ ಮಟ್ಟದಲ್ಲಿ ಒಳ ಒಪ್ಪಂದ ಆಗಿದೆ ಅಂತ ಹೇಳಿದ್ರು. ಇವತ್ತು ನಾನು BJP ಮೇಲೆ ಆರೋಪ ಮಾಡ್ತಾ ಇಲ್ಲ, ಸಾರ್ವಜನಿಕವಾಗಿ ಮಾಧ್ಯಮಗಳಲ್ಲಿ ಟೀಕೆ ಬಂದಂಥದ್ದು ಪ್ರತಾಪ್ ಸಿಂಹರವರು ಬಸವರಾಜ ಬೊಮ್ಮಾಯಿರವ್ರನ್ನ, ಯಡಿಯೂರಪ್ಪನವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ ಲೀಡ್ರು ಸನ್ಮಾನ್ಯ ಸಂತೋಷ್ ಜೀರವರ ಇನ್ಫ್ಲೂಯೆನ್ಸ್ಗೆ ಒಳಗಾಗಿ ಆರೋಪ ಮಾಡಿದ್ದಾರೆ ಅಂತೇಳಿ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಪಾರ್ಟಿ ಆರೋಪ ಅಲ್ಲ. ಅದಾದಮೇಲೆ ಇವತ್ತು ರೇಣುಕಾಚಾರ್ಯ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ನೀವು ಯಡಿಯೂರಪ್ಪನವ್ರನ್ನ ಟಾರ್ಗೆಟ್ ಮಾಡಿದ್ದೀರಾ, ಒಂದು ಸಮುದಾಯವನ್ನು ಟಾರ್ಗೆಟ್ ಮಾಡಿದ್ದೀರಾ, ಪಕ್ಷದಲ್ಲಿ ಈ ಥರ ಬೆಳವಣಿಗೆ ಆಗ್ತಾ ಇದೆ ಅಂತೇಳಿ. ಯಾಕೆಂದರೆ ಯಾವುದೇ ರಾಜಕೀಯ ಪಕ್ಷ, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಮತ್ತೊಂದಿರಲಿ, ಸಾರ್ವಜನಿಕ ಟೀಕೆಗಳು ಬಂದಂಥ ಸಂದರ್ಭದಲ್ಲಿ ನಾವು ನೈತಿಕವಾಗಿ ಉತ್ತರವನ್ನು ಕೊಡಬೇಕಾಗುತ್ತೆ. ನಮ್ಮ ಪೊಲಿಟಿಕಲ್ ಪಾರ್ಟಿ ನೀವ್ಯಾರು ಮಾತಾಡೋಕ್ಕೆ ಅದು ಹೇಳಕ್ಕೆ ಬರೋದಿಲ್ಲ. ಕಾಂಗ್ರೆಸ್ಸಲ್ಲಾದಂಥ ಸಮಯದಲ್ಲೂ ಚರ್ಚೆ ಆಗಬೇಕು, BJPಲಾದಂಥ ಸಮಯದಲ್ಲೂ ಚರ್ಚೆ ಆಗಬೇಕು. ಇವತ್ತು ಆಗ್ತಾ ಇರ್ತಕ್ಕಂಥದ್ದು ಏನೋ ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಪದವಿಯಿಂದ ಬದಲಾವಣೆ ಮಾಡಿದ್ರು, ಅಲ್ಲಿಂದ ಆಗಿರ್ತಕ್ಕಂಥ ಬೆಳವಣಿಗೆಗಳು, ಮತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ನಂತರ ಆಗಸ್ಟ್ 2019ರಲ್ಲಿ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವ್ರನ್ನ ತಗೊಂಬಂದಿಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅಧ್ಯಕ್ಷರಾಗಿ. ಬರೀ ಅವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ರ? ಯಾರು ಯಡಿಯೂರಪ್ಪನವರ ಅನುಯಾಯಿಗಳು, ಬೆಂಬಲಿಗರು ಭಾರತೀಯ ಜನತಾ ಪಕ್ಷದ ಆಫೀಸಲ್ಲಿ ಕಾರ್ಯಾಲಯದ ಕಾರ್ಯದರ್ಶಿ, ಪ್ರೆಸ್ ಸೆಕ್ರೆಟರಿ ಏನೇನು ಕೆಲಸ ಮಾಡ್ತಾಯಿದ್ರು ಅವ್ರನ್ನೆಲ್ಲ ಚೇಂಜ್ ಮಾಡಿದ್ರು. ಅವತ್ತಿಂದಲೇ ಅವರ ರೀಪ್ಲೇಸ್ಮೆಂಟ್ ಸಂದರ್ಭದ ಸರ್ಜರಿಯ ಎಫೆಕ್ಟಿವ್ ಆಗಿ ಕಾಣೋಕ್ ಸಿಗ್ತಿದೆ, ಅದನ್ನ ಸರಿಪಡಿಸೋಕ್ ಮತ್ತೊಂದು ಕೌಂಟರ್ ಸರ್ಜರಿ ಬೇಕು ಅನ್ನೋ ಪರಿಸ್ಥಿತಿ ಬಿಜೆಪಿಯದ್ದು ಅಂತ. ಅದೊಂದಕ್ಕೆ ಸೀಮಿತ ಆಗಿಲ್ಲ, ಆವತ್ತಾಗಿದ್ದು ಅವ್ರು ಕಿತ್ತಾದ್ಮೇಲೂ ನಡೀತಾ ಇದೆ, ಈಗಲೂ ನಡೀತಾ ಇದೆ. ಹಾಗಾಗಿ ಇದು ಹಾಗಾಗಿ ಆ ಭಾರತೀಯ ಜನತಾ ಪಕ್ಷದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ನಾನು ಬರೀ ಯತ್ನಾಳ್ ಅವರು ಹೇಳೋದಿಲ್ಲ, ಸನ್ಮಾನ್ಯ ಯೋಗೇಶ್ವರ್, CP ಯೋಗೇಶ್ವರು ಅವರು ಸಹ ಗಂಭೀರ ಸ್ವರೂಪದ ಆರೋಪಗಳು ಮಾಡಿದ್ರು, ಚರ್ಚೆ ಆಯಿತು, ಅವಾಗಲೂ ಅವ್ರ ಮೇಲೆ ಏನೂ ಆ್ಯಕ್ಷನ್ ತೊಗೊಳ್ಳಿಲ್ಲ. ಈ ಥರದ್ದು ಹಲವಾರು ಸಂದರ್ಭಗಳಲ್ಲಿ ಚರ್ಚೆಗಳಾದಂಥ ಸಮಯದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ನಡೀತಾ ಇರ್ತಕ್ಕಂಥದ್ದು, ಸಂತೋಷ್ ಜೀರವರು ಇಲ್ಲಿ ಭಾರತೀಯ ಜನತಾ ಪಕ್ಷದ ಸ್ಥಳೀಯ ನಾಯಕತ್ವದಲ್ಲಿ ಯಡಿಯೂರಪ್ಪನವ್ರನ್ನ ಮತ್ತು ಯಡಿಯೂರಪ್ಪರ ಬೆಂಬಲಿಗರನ್ನ ಸ್ಪಷ್ಟವಾಗಿ ವಿರೋಧಪಡಿಸ್ತಾರೆ. ಆ ಕಾರಣಕ್ಕೆ ಅವರ ಬೆಂಬಲಿಗರು ಯಾರಿದ್ದಾರೆ ಅವ್ರನ್ನ ಉಪಯೋಗಿಸ್ಕೊಂಡು ಇವ್ರ ಮೇಲೆ ಅಟ್ಯಾಕ್ ಮಾಡೋಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಇವತ್ತು ಬಹಿರಂಗವಾಗಿ BJPಲಿ ಆಗ್ತಾ ಇರೋ ಚರ್ಚೆ. ನಾವು ಕಾಂಗ್ರೆಸ್ ಪಾರ್ಟಿ ಆರೋಪ ಮಾಡ್ತಿದ್ದೆ, ನೋ ಏನು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ ಅದನ್ನು ಹೇಳ್ತಾ ಇದ್ದೀನಿ. ಮೌನವಾಗಿದ್ದಾರೆ, ಬಟ್ ಮುಂದಿನ ಹಂತದಲ್ಲಿ ಅವರು ಉತ್ತರ ಕೊಡ್ತಾರೆ ಅಂತ ನಿರೀಕ್ಷಿಸ್ತೀನಿ. ಶಿವಕುಮಾರ್ ಸರ್ ಬರ್ತೀನಿ. ಅಶೋಕ್ ಸರ್, ಈಗ ಶಿವಕುಮಾರ್ ಸರ್, ಈಗ ರಮೇಶ್ ಬಾಬು ಸರ್ ಹಿರಿಯರು ಅನುಭವಿಸಿದ್ರು, ಹಾಗಾಗಿ ಒಂದು ಒಳ್ಳೆ ಮಾತು ಹೇಳಿದ್ರು. ನೋಡಿ, ಸರ್ಕಾರ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ ವಿರೋಧ ಪಕ್ಷ ಕೂಡ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳಿ ಅಪೇಕ್ಷಿಸ್ತಾರೆ. ಆ ಪಕ್ಷದ ಉದ್ದೇಶ ಕೂಡ ಅದೇ ಇದೆ, ವೀಕ್ ಆಗ್ಲಿ ಅಂತ ನಾವು ಬಯಸೋದಿಲ್ಲ ಅಂತ ಹೇಳಿ. ಈಗ ಈ ವೀಕ್ನೆಸ್ ಅಥವಾ ಗೊಂದಲನೋ ಅಥವಾ ಹೀಗೆ ಹೇಳಿಕೆಗಳ ಮೂಲಕ ಆಗ್ತಾ ಇರೋ ಮುಜುಗರನೋ, ಇದನ್ನೆಲ್ಲ ತಪ್ಪಿಸ್ಕೊಳ್ಳಿಕ್ಕೆ ಬಿಜೆಪಿಗೆ ಒಂದು ಸರ್ಜರಿ ಅವಶ್ಯಕತೆ ಇದೆ. ಇದ್ರೆ ಯಾವ ಮಟ್ಟಕ್ಕೆ, ಹಾಗೆ ಯಾವ ರೀತಿ ಆಗ್ಬೇಕು ಅಂತ ಹೇಳಿ ತಾವು ಇದನ್ನ ಗಮನಿಸ್ತೀರಿ? ನೋಡಿ, ಫಸ್ಟ್ ಆಫ್ ಆಲ್ ಬಿಜೆಪಿ ಎ ಪಾರ್ಟಿ ವಿತ್ ಡಿಫರೆನ್ಸ್ ಅಂತ ಹೇಳ್ತಾ ಇದ್ರು. ಬಹಳಷ್ಟು ವರ್ಷಗಳಿಂದ ನಮ್ದು ಶಿಸ್ತಿನ ಪಾರ್ಟಿ, ನಾವು ಈ ತರಾನೇ ಮಾಡ್ತೀವಿ. ಅಡ್ವಾಣಿ ವಾಜಪೇಯಿ ಅವ್ರ ಕಾಲದಿಂದನೂ ಪಕ್ಷ ಹಂತವಾಗಿ ಬೆಳೆದಾಗ ಬಿಜೆಪಿ ಪಾರ್ಟಿ ಅನ್ನೋ ಬಗ್ಗೆ ಸಾರ್ವಜನಿಕವಾಗಿ ಗೊತ್ತಿದ್ದ ವಿಚಾರ ಅವ್ರು ಕ್ಲೈಮ್ ಮಾಡ್ತಾ ಇದ್ರು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಕಳೆದ ಒಂದು 6-8 ವರ್ಷಗಳಿಂದ ನಡೆದಂತ ಎಲ್ಲಾ ಬೆಳವಣಿಗೆಗಳು ಬಿಜೆಪಿಯಲ್ಲಿ ನೋಡಿದ್ರೆ, ಆವತ್ತು ಸಮಯಕ್ಕೆ ಇಂಟರ್ವ್ಯೂನ್ ಮಾಡದೆ ಮೌನ ವಹಿಸಿದಂತ ಹೈಕಮಾಂಡ್ ನ ಪರಿಸ್ಥಿತಿ ಇವತ್ತು ಈ ಅಧೋಗತಿಗೆ ಬಂದು ತಲುಪಿದೆ. ಯಾಕಂತಂದ್ರೆ ಇವತ್ತು ಬೆಳಗ್ಗೆ ನೀವು ರೇಣುಕಾಚಾರ್ಯ ಅವ್ರು ಮಾತಾಡ್ತಾರೆ, ಮಧ್ಯಾಹ್ನ ಯತ್ನಾಳ್ ಅವ್ರು ಮಾತಾಡ್ತಾರೆ, ಸಂಜೆ ಇನ್ನೊಬ್ರು ಯಾರೋ ಮಾತಾಡ್ತಾರೆ. ದಿನಾ ಬೆಳಿಗ್ಗೆ ಆದ್ರೆ ಬರೀ ಇವ್ರದೇ ಬರ್ತಾ ಇದೆ. ಅಂದ್ರೆ
ಇವರು ಸರ್ಕಾರದಲ್ಲಿ ಇವರು ಜಗಳದಲ್ಲಿ ಭಾಗಿಗಳಾಗಿ ಇವತ್ತು ಪಾರ್ಟಿನ ವೀಕ್ ಮಾಡೋದಲ್ದೆ ಕೇಡರ್ಸ್ ಡಿಮಾರಲೈಸ್ ಮಾಡ್ತಾ ಇದ್ದಾರೆ. ಇವ್ರು ಯಾವ ಹಂತದಲ್ಲಿ ಡಿಮಾರಲೈಸ್ ಮಾಡ್ತಾ ಇದ್ದಾರೆ? ಇನ್ನು 10 ತಿಂಗಳಲ್ಲಿ ರಿಸರ್ವೇಶನ್ ಬರ್ತಾ ಇದೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ಗೆ. BBMP ಎಲೆಕ್ಷನ್ಸ್ ಇದೆ, ಲೋಕಸಭಾ ಎಲೆಕ್ಷನ್ಸ್ ಇದೆ. ಇವರು ಸೋಲು ಮತ್ತೆ ಇವರು ಸೋಲಿನ ಕಾರಣ ಹುಡ್ಕೊಂಡು ಏನೇನ್ ಬೆಳವಣಿಗೆಗಳಾಯ್ತು ಇದನ್ನೆಲ್ಲ ಇವತ್ತು ಬಹಳಷ್ಟು ಸತ್ಯನ ಹೇಳಿರ್ಬೋದು. ಯಾರೋ ಒಬ್ಬ ಚುನಾವಣೆ ಗೆಲ್ದೇವ್ರನ್ನ ಬಂದು ಇವತ್ತು ನಮ್ ಎಲೆಕ್ಷನ್ ನ ಸೂಪರ್ವೈಸ್ ಮಾಡಿದ್ರು, ಹಂಗಾಗಿ ನಮ್ಗೆ CM ಅವ್ರಿಗೂ ಅನ್ಯಾಯ ಆಯ್ತು, ಇವ್ರಿಗೆ ಅವಮಾನ ಆಯ್ತು ಅಂತೆಲ್ಲ ಇದೆಲ್ಲ ಕೆಲವು ವಿಚಾರಗಳು ಇರ್ಬೋದು. ಬಟ್ ಏನಂತಂದ್ರೆ ಇದು ಮಾತಾಡುವ ಸಮಯ ಮುಗಿತಾ ಬರ್ಬೇಕಿದು. ಇದು ಎಷ್ಟು ಮುಂದುವರಿಯುತ್ತೆ ಬಿಜೆಪಿಗೆ ಅಷ್ಟೇ ದೊಡ್ಡ ಅನಾಹುತಗಳು. ಈ 3 ಚುನಾವಣೆಗಳಿರೋದು ಅಷ್ಟು ಈಸಿ ಅಲ್ಲ. ಯಾಕಂತಂದ್ರೆ ಕಾಂಗ್ರೆಸ್ ಇವತ್ತು ಬಿಜೆಪಿ ವಿರುದ್ಧ ಇರುವಂತ ಆಂಟಿ ಇನ್ಕಂಬೆನ್ಸಿನ ಪಂಚಾಯತ್ ಎಲೆಕ್ಷನ್ಗೆ ಎಲ್ಲಾ ಪ್ರಯತ್ನ ಮಾಡ್ತಾರೆ. ಇವರು ಜುಲೈ 4ನೇ ತಾರೀಕಿಂದ ನಾವು ಪ್ರತಿಭಟನೆ ಮಾಡ್ತೀವಿ, ನಾವು ಕಾಂಗ್ರೆಸ್ ನ ಕಾರ್ನರ್ ಮಾಡ್ತೀವಿ, ಕಂಡೀಷನ್ಸ್ ಹಾಕಿದ್ದಾರೆ, ನಮ್ಗೆ ಇದು ಡಿಲೇ ಆಗ್ತಾ ಇದೆ ಅಂತ ಒಂದ್ ಕಡೆ ಸ್ಟೇಟ್ಮೆಂಟ್ ಕೊಡ್ಬೋದು. ಆದ್ರೆ ಇನ್ನೊಂದ್ ಕಡೆ ನೀವೇನ್ ಮಾಡ್ತಾ ಇದೀರಿ? ಕಾಂಗ್ರೆಸ್ ನ ಎಲ್ಲಿ ಕಾರ್ನರ್ ಮಾಡೋದು? ಇವತ್ತು ನಿಮ್ ಕೇಡ್ರಸ್ ಲೀಡರ್ಸ್ ನ ಕಾರ್ನರ್ ಮಾಡುವಂತ ಒಂದು ಪರಿಸ್ಥಿತಿ ಬಂದಿದೆ. ಹಂಗಾಗಿ ಬಿಜೆಪಿ ಆದಷ್ಟು ಬೇಗನೆ ಇದರಿಂದ ಹೊರಗಡೆ ಬರ್ಬೇಕು. ಯಾಕಂತಂದ್ರೆ ದೇರ್ ಆರ್ ಟೂ ಮೆನಿ ಪವರ್ ಸೆಂಟರ್ಸ್. ನಾವ್ ಹೇಳ್ತಾ ಇದ್ವಿ, ಏನು ಕಳೆದ 3 ವರ್ಷದಿಂದನು ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ನಡುವೆ ಆ ಗುಂಪು ಈ ಗುಂಪು ಅಂತ ಬಹಳಷ್ಟು ಚರ್ಚೆಗಳು ಆಯ್ತು. ಬಿಜೆಪಿಯವರು ಎಲ್ಲಾ ತರದ ಪ್ರಾಪಗಂಡ ಮತ್ತೆ ಕ್ಯಾಂಪೇನ್ ಮಾಡಿದ್ರು. ಆದ್ರೆ ಇವತ್ತು ಅದು ಡಿಫ್ಯೂಸ್ ಆಗ್ತಾ ಇದೆ. ದೇರ್ ಆರ್ ಟೂ ಮೆನಿ ಪೊಲಿಟಿಕಲ್ ಸೆಂಟರ್ಸ್. ಇವತ್ತು ಆ ಟೂ ಮೆನಿ ಪೊಲಿಟಿಕಲ್ ಸೆಂಟರ್ಸ್ ನ ಹೋಗಿ ಇವತ್ತು ಒಳ್ಳೆ ಅಧ್ಯಕ್ಷರು, ಒಳ್ಳೆ ಅಪೋಸಿಷನ್ ಲೀಡರ್ ಬಂದು ಕರ್ನಾಟಕ ಸರ್ಕಾರ ಚೆನ್ನಾಗಿ ನಡಿಬೇಕಾದ್ರೆ DK ಶಿವಕುಮಾರ್ ಅವರು ಹೇಳಿದ ನಿಜಾನೇ, ಒಳ್ಳೆ ಅಪೋಸಿಷನ್ ಬೇಕು. ಯಾಕಂತಂದ್ರೆ ಅಪೋಸಿಷನ್ ಪಾರ್ಟಿ ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಷ್ಟು ಒಳ್ಳೆ ಸರ್ಕಾರ ಕೊಡುವಂತ ಒಂದು ಪ್ರಯತ್ನ ಮಾಡ್ತಾರೆ. ಅಕಸ್ಮಾತ್ ನೋಡಿ, ಇವತ್ತು ನಳಿನ್ ಕುಮಾರ್ ಕಟೀಲ್ ಅವರು ಬಂದು 3 ವರ್ಷ ಆಯ್ತು. 3 ವರ್ಷದಲ್ಲಿ ಅವ್ರು ಏನಾದ್ರೂ ಒಂದು ಪ್ರಯತ್ನ ಪಟ್ರೆ ಶಿಸ್ತನ್ ತರೋದಕ್ಕೆ? ಶಿಸ್ತನ್ ತರೋ ಪ್ರಯತ್ನನೇ ಪಡ್ಲಿಲ್ಲ ಅವರು. ಈಗ ಇಳಿಸ್ತಾರೆ, ನಾಳದ್ದು ಇಳಿಸ್ತಾರೆ, ಆಷಾಢ ಆದ್ಮೇಲೆ ಇಳಿಸ್ತಾರೆ, ದೀಪಾವಳಿ ಆದ್ಮೇಲೆ ಇಳಿಸ್ತಾರೆ ಅಂತ 2 ವರ್ಷಗಳ ಕಾಲ ಯಡಿಯೂರಪ್ಪನವ್ರನ್ನ ಏನ್ ಅವ್ರಿಗೆ ಡೆಡ್ ಲೈನ್ ಕೊಟ್ಟಿದ್ದು ಅವ್ರ ಸರ್ಕಾರ ನಡ್ಸಕ್ಕೆ ಬಿಡ್ಲಿಲ್ಲ. ಅದಾದ ನಂತರ ಇವ್ರನ್ನ ತಗೊಂಡ್ಬಂದ್ರು. ಇವ್ರಿಗೇನ ಡೆಲ್ಲಿ ನಡ್ಬೇಕು. ಈ ಪರಿಸ್ಥಿತಿ ಹೋಗಿ ಇವತ್ತು ಪಕ್ಷ ಬಿಡಿ ಅಲ್ಲ, ಈ ರೀತಿಯ ಗೊಂದಲ ಅಸ್ಥಿರತೆ ಚುನಾವಣೆಗೆ ಮುಂಚೆ ಇದ್ದಿದ್ ಒಂದ್ ಹಂತ, ಚುನಾವಣೆ ಆಯ್ತು, ಸೋಲ್ ಆದ್ಮೇಲೆ ಆದ್ರೂ ಎಚ್ಚೆತ್ಕೊಳ್ತಿಲ್ವಲ್ಲ ಅನ್ನೋ ಪ್ರಶ್ನೆನೇ ಇವಾಗ ಕಾಡ್ತಿರೋದು ಬಿಜೆಪಿಗೆ ಅಂತ ಹೇಳಿ. ಬರ್ತೀನಿ ಶಿವಕುಮಾರ್ ಸರ್. ನಜ್ಮಾ ಅವರೇ, JDS ಆಸ್ ಅ ಪಾರ್ಟಿ ಯಾವ ರೀತಿ ಗಮನಿಸ್ತಾ ಇದೆ? ಈಗ ಸರ್ಕಾರ, ನೀವು ವಿರೋಧ ಪಕ್ಷದ ಸ್ಥಾನದಲ್ಲಿದ್ದೀರಿ, ಬಿಜೆಪಿ ಕಂಪೇರ್ ಮಾಡಿದ್ರೆ ಲೆಸನ್ ನಂಬರ್, ಅದನ್ನ ಪಕ್ಕಕ್ಕಿಡೋಣ. ಈಗ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ, ಸರ್ಕಾರವನ್ನ ಖಂಡಿಸಬೇಕು, ಟೀಕಿಸಬೇಕು, ಅದರ ತಪ್ಪು ನಡೆಗಳನ್ನ, ಅದನ್ನ ನೀವು ಮಾಡ್ತೀರಿ ಸರಿ. ಬಟ್ ಇನ್ನೊಂದು ವಿರೋಧ ಪಕ್ಷದ ಸ್ಥಾನದಲ್ಲಿರೋ ಬಿಜೆಪಿಯಲ್ಲಿ ಆಗ್ತಿರುವ ಈ ಎಲ್ಲಾ ಬೆಳವಣಿಗೆಗಳು ಯಾವ ರೀತಿ ಗಮನಿಸ್ತಾ ಇದೆ JDS ಅದನ್ನ ಅಂತ? ಅಲ್ಲ, ವಿರೋಧ ಪಕ್ಷದ ನಾಯಕರ ಆಯ್ಕೆಯಲ್ಲಿ ಮೊದಲನೇದಾಗಿ ಬಿಜೆಪಿ ಇದು ಮೊದಲನೇ ಬಾರಿ ಎಡವಿರುವಂಥದ್ದೇನಲ್ಲ. 1999ರಲ್ಲಿ BB ಶಿವಪ್ಪರವರನ್ನ ವಿರೋಧ ಪಕ್ಷದ ನಾಯಕ ಮಾಡಿದ್ದಾಗಿರ್ಬೋದು, 2004ರಲ್ಲಿ ಯಡಿಯೂರಪ್ಪನವ್ರನ್ನ ಮಾಡಬಾರ್ದು ಅಂತ ಹೇಳಿ ನಡೆದಂತಹ ಗಲಾಟೆಗಳಾಗಿರ್ಬೋದು, BB ಶಿವಪ್ಪ ಅವರು ವಿರೋಧ ಪಕ್ಷದ ನಾಯಕರಾದಾಗ ಅರ್ಧ ಕಿಲೋಮೀಟರ್ ದೂರದಲ್ಲಿ ಇವತ್ತೇನು ನಡೀತಾ ಇದೆ, ಇದಕ್ಕಿಂತ ದೊಡ್ಡ ಜಗಳ ನಡೆದಿತ್ತು ಅಂತ ಇತಿಹಾಸ ಹೇಳುತ್ತೆ. ಸೊ ಆ ಥರದ ಕಂದಕಗಳೆಲ್ಲ ಬಿಜೆಪಿಗೆ ಏನು ಹೊಸದಲ್ಲ. ಇವರು ಶಿಸ್ತಿನ ಪಕ್ಷ ಅಂತ ಹೇಳ್ತಾ ಬಂದರೂ ಕೂಡ ಚುನಾವಣೆಗೆ ಮುಂಚೆ ಬೊಮ್ಮಾಯಿರವರು ಮುಖ್ಯಮಂತ್ರಿ ಆಗಿದ್ದಾಗ ಮನೆಯೊಂದು 3 ಬಾಗಿಲು ಆಗಿತ್ತು. ಈಗ ಅದು 3ನೇ ಬಾಗಿಲು ಒಂದು ಸ್ವಲ್ಪ ನ್ಯೂಟ್ರಲ್ ಆಗಿದೆ. ಇವತ್ತು ಮನೆಯೊಂದು 2 ಬಾಗಿಲು ಅನ್ನೋ ತರಕ್ಕಾಗಿದೆ. ಒಂದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಯಾಕೆ ಇಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇದೆ ಅಂತ ಹೇಳಿ. ಒಂದು ಕಡೆ BL ಸಂತೋಷ್ ಜೀರವರ ನೇತೃತ್ವ ಇದೆ, ಇನ್ನೊಂದು ಕಡೆ ಯಡಿಯೂರಪ್ಪ ಅವರ ಬಣ ಇದೆ. ಎಲ್ಲೋ ಒಂದ್ ಕಡೆ ಸಂಘ ಪರಿವಾರದವ್ರನ್ನ ಓಲೈಸಬೇಕು ಅಂತ ಹೇಳಿ ಪ್ರತಾಪ್ ಸಿಂಹ ತರದ ಸಂಸದರಿದ್ದಾರೆ. ಇವ್ರುಗಳು ಒಂದಷ್ಟು ಪ್ರಯತ್ನವನ್ನ ಪಟ್ಕೊಂಡು ಬೊಮ್ಮಾಯಿಯವ್ರನ್ನು ವಿರೋಧ ಮಾಡ್ಕೊಂಡು ಯಡಿಯೂರಪ್ಪನವ್ರನ್ನು ಬೈಕೊಂಡು ಈ ತರದ ಒನ್ ಆನ್ಸರಿಂಗ್ ಪಾಯಿಂಟ್, ಒನ್ ಕ್ವೆಶ್ಚನಿಂಗ್ ಪಾಯಿಂಟ್ ಅನ್ನೋ ರೀತಿಯಲ್ಲಿ ಇದ್ರೆ ಬೆಟರ್ ಅನ್ನೋದು ನಿಮ್ಮ ಪಕ್ಷದಿಂದ ನೀವು ಕಲ್ತಿರೋ ಪಾಠನ ಅಂತ ಅಲ್ಲಿಗೆ? ಹಾಗಂತಲ್ಲ, ಒಂದು ನಾಯಕತ್ವ, ಸಮರ್ಥ ನಾಯಕತ್ವ ಅನ್ನುವಂಥದ್ದು ಇರಬೇಕಾಗತ್ತೆ. ಇವತ್ತು ನೀವು ಯಾರನ್ನ ನಾಯಕರನ್ನಾಗಿ ಮಾಡ್ತೀರಿ? ವಿರೋಧ ಪಕ್ಷದ ನಾಯಕರನ್ನ. ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಏನೆಲ್ಲ ನಡೀತಾ ಇದೆ, ಖುದ್ದು ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರು ಏನೆಲ್ಲ ಮಾತಾಡ್ತಿದ್ದಾರೆ ಅನ್ನೋದನ್ನ ನೋಡ್ತಾ ಇದೀವಿ. ಯಡಿಯೂರಪ್ಪನ ಅವ್ರನ್ನ ಕಂಡ್ರೆ ಮತ್ತೊಂದು ಬಣಕ್ಕಾಗಲ್ಲ, BL ಸಂತೋಷ್ನ ಕಂಡ್ರೆ ಯಡಿಯೂರಪ್ಪ ಅವ್ರ ಬಣಕ್ಕಾಗಲ್ಲ. ನೀವು ಯತ್ನಾಳ್ನ ಮಾಡ್ತೀರಾ ಅಂತ ಅಂದ್ರೆ ಯತ್ನಾಳ್ ಅವ್ರು ಇವತ್ತೇನು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಅಂತ ಗೊತ್ತು. ರೇಣುಕಾಚಾರ್ಯ ಅವ್ರನ್ನ ಮಾಡ್ತೀರಾ ಅಂತ ಅಂದ್ರೆ ಅದಕ್ಕೆ ಒಂದಷ್ಟು ಡಿಫ್ರೆನ್ಸಸ್ ಇದೆ. ಆಮೇಲೆ ಈ ಜನರೇಷನ್ ಆಫ್ ಪೊಲಿಟಿಷಿಯನ್ಸ್ ಇದೆಯಲ್ಲ, ಅಲ್ಲಿ ಇರುವಂತ ಮೋಸ್ಟ್ ಆಫ್ ಎಲ್ಲರೂ ಹೇಗಾಗಿದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಮಾಜಿ ಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು, ಇಂಥವರೇ ಇರುವಾಗ ಇವರನ್ನ ಒನ್ ಹ್ಯಾಂಡ್ ಕಂಟ್ರೋಲ್ ಅಲ್ಲಿ ನೀವು ಹೇಗೆ ಇಟ್ಕೊಳ್ತೀರಾ? ಇದು ಈ ಹೊತ್ತಿಗೆ ಇರುವಂತಹ ಪ್ರಶ್ನೆ ಬಿಜೆಪಿ ಒಳಗೆ.
ಬರೀ ಬಿಜೆಪಿ ಯಾವತ್ತೂ ಕೂಡ ಎರಡು ಬಣಗಳು ಇವಾಗ ಆಗಿದೆ. ಒಂದು ಪಕ್ಷ ಒಂದು ಕ್ಯಾಡರ್ ಬೇಸ್ ಆಗಿ ನಾಯಕರಿಂದ ಗೆದ್ದು ಬಂದವರು ಅಥವಾ ಬೇರೆ ಪಕ್ಷಗಳಿಂದ ಗುಳೆ ಬಂದವರು ಗೆದ್ದಿರೋದು ಒಂದಾದ್ರೆ, ಇನ್ನೊಂದು ಕಡೆ ಸಂಘ ಪರಿವಾರದಿಂದ ಬಂದಂಥವ್ರು, ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದಂಥವ್ರು, ಈ ಡಾಮಿನೇಷನ್ಗಳ ನಡುವೆ ಬಿಜೆಪಿ MP ಚುನಾವಣೆಗೂ ಮುಂಚೆ ಸರ್ ಹೇಳ್ದ ಹಾಗೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳು ಬರ್ತಾ ಇದ್ದಾವೆ, BBMP ಚುನಾವಣೆ ಬರ್ತಾ ಇದೆ. ಇದಕ್ಕಿಂತ ಮುಂಚೆನೆ ಸ್ವಲ್ಪ ಅದರ ಸದೃಢತೆಯನ್ನ ಕಳ್ಕೊಳ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈ ಸದೃಢತೆ ವಾಪಸ್ ಬರೋದು ವಿರೋಧ ಪಕ್ಷದ ನಾಯಕನ ಆಯ್ಕೆ ಆಗ್ಬಿಟ್ರೆ ಮುಗ್ದೋಯ್ತು ಅನ್ನೋ ರೀತಿಯಲ್ಲಿ ನೋಡಿ, ಈಗ ಸೋಮವಾರ ಅದೇ ಪ್ರಶ್ನೆ ಅವ್ರಿಗೆ ಕೇಳ್ತೀನಿ. ಸರ್, ರೇಣುಕಾಚಾರ್ಯ ಅವ್ರು ನಿನ್ನೆ ಮಾತನಾಡಿದ್ರೆ ನೀವು ಗಮನಿಸಿರ್ತೀರಿ ಅನ್ಕೊಳ್ತೀನಿ. ಎಲೆಕ್ಷನ್ ಟೈಮಲ್ಲಿ ಹೆಂಗ್ ಮಾಡ್ಬಿಟ್ರು ಅಂದ್ರೆ 20ನೇ ತಾರೀಕು ನಾಮಿನೇಷನ್ ಫೈಲ್ ಮಾಡ್ಲಿಕ್ಕೆ ಕಡೆ ದಿನ ಅಂತಂದ್ರೆ 2-3 ದಿನ ಮುಂಚೆ ಗೊತ್ತಾಗತ್ತೆ ಯಾರ್ ಕ್ಯಾಂಡಿಡೇಟು, ಯಾರ ಪರವಾಗಿ ಹೋಗ್ಬಿಟ್ಟು ಪ್ರಚಾರ ಮಾಡ್ಬೇಕು. ಈಗ ಆಗ್ತಿರೋದು ಅದೇನಾ ಅಂತ. ಈಗ 3ನೇ ತಾರೀಕಿಂದ ಸೆಷನ್, 2ನೇ ತಾರೀಕು ಆಯ್ಕೆ ಮಾಡಿ ಕೈ ಬಿಟ್ರೆ ಯಾರನ್ನ ಆಯ್ಕೆ ಮಾಡ್ತೀರಿ ಅನ್ನೋ ದೊಡ್ಡ ಸವಾಲು. ಆಯ್ಕೆ ಮಾಡಿದ್ಮೇಲೆ ಅವ್ರ ಪರಿಸ್ಥಿತಿ ಹೇಗ್ ನಿಭಾಯಿಸ್ತಾರೆ ಅನ್ನೋದು ಸವಾಲು. ಇಲ್ಲ ನೋಡಿ, ಒಂದು ನನಗೆ ಏನು ಅರ್ಥ ಆಗ್ತಿಲ್ಲ ಅಂತಂದ್ರೆ, ವಿರೋಧ ಪಕ್ಷದ ನಾಯಕರ ರೋಲ್ ಏನಿದೆ ಅದು ಸೆಷನ್ ಸ್ಟಾರ್ಟ್ ಆಗಿದ್ದ ದಿವಸದಿಂದ ಬರ್ತದೆ. ನಾನು ಇದೇ ಚಾನಲಲ್ಲೇನೆ ಹೇಳಿದ್ದೆ, ನಾವು ವಿರೋಧ ಪಕ್ಷದ ನಾಯಕರ ಅನೌನ್ಸ್ಮೆಂಟ್ ಆಗೋದೇನೇ 2ನೇ ತಾರೀಕು ಸಾಯಂಕಾಲನೇ ಅಂತ ಹೇಳಿದ್ದೆ. ಇವತ್ತಲ್ಲ, ತುಂಬ ಮುಂಚೆನೇ ಹೇಳಿದ್ದೆ. ಇದೇ ಚಾನಲ್ ನಾನೇ ಹೇಳಿದ್ದೀನಿ. ನಮ್ಮೆಲ್ಲರಿಗೂ ಸಹ ಒಂದು ಕ್ಲಿಯರ್ ಕಟ್ಟಾಗಿ ಗೊತ್ತಿತ್ತು, ವಿರೋಧ ಪಕ್ಷದ ನಾಯಕರು ನಮ್ಮ ಪಾರ್ಟಿನಲ್ಲಿ ಎಲೆಕ್ಟ್ ಆಗ್ತಿರೋದು 2ನೇ ತಾರೀಕು. 3ನೇ ತಾರೀಕು ಬೆಳಗ್ಗೆ ಸೆಷನ್ಗೆ ನಾವು ಏನು ಸೆಷನ್ ಅಂತ ಅನೌನ್ಸ್ ಮಾಡಿದ್ದಾರೆ ಅದಕ್ಕೆ ನಾವು ಡೆಫಿನೆಟ್ ಆಗಿ ನಮ್ಮ LOP ಇರ್ತಾರೆ ಅಂತ ನಮಗೆಲ್ಲ ಗೊತ್ತಿತ್ತು. ಅದನ್ನು ಯಾಕೆ ಒಂದು ತುಂಬ ಡಿಲೇ ಆಗೋದು, ಯಾಕೆ ಅಂತಂದರೆ, ನೀವು ಏನಕ್ಕೆ ಅಂದ್ಕೊತಿದ್ದೀರಾ ಅಂದರೆ, ನಮ್ಮದು ಹೊಸ ಪಕ್ಷ ಅಲ್ಲ. ನಮ್ದು ಈಗಾಗಲೇ 2 ಬಾರಿ ಆಡಳಿತ ಕರ್ನಾಟಕದಲ್ಲಿ ಮಾಡಿದ್ದೀವಿ, 3 ಬಾರಿ ಇನ್ಫ್ಯಾಕ್ಟ್ ಒಂದು ಸತಿ ಕೋಯಲಿಷನಲ್ಲೂ ಸೇರಿಸ್ಕೊಂಡು. ಈ ಎಲ್ಲ ಅನುಭವ ಇರತಕ್ಕಂಥವರು ನಮ್ಮಲ್ಲಿ 66 ಜನ ಶಾಸಕರೇನಿದ್ದಾರೆ. ಆ 66 ಜನ ಶಾಸಕರಲ್ಲಿ ನಮ್ಮಲ್ಲಿ ತತ್ಸುಮಾರು 20-25 ಶಾಸಕರಿಗೆ ತುಂಬ ಅನುಭವ ಇದೆ. ಅವರು ನಮ್ಮ ಪಕ್ಷದಲ್ಲಿ ಆ ಶಾಸಕರಾಗಿನ ಮುಂಚೆ ಬೇರೆ ಪಕ್ಷದಲ್ಲೂ ಶಾಸಕರಾಗಿದ್ದರು. ಅಂತಹ ಅನುಭವಗಳನ್ನೆಲ್ಲ ಇಟ್ಕೊಂಡ್ಬಂದಿದ್ದಾರೆ. ಅಂತಹ ಅನುಭವಸ್ಥರಿಗೆ ಒಂದು LOP ಒಂದು ಪೋಸ್ಟು ಕರೆಕ್ಟು, ಅದಾದಮೇಲೆ ಬೇರೆ ಶಾಸಕರುಗಳು ಸಹ ಎಷ್ಟು ಅನುಭವ ಇದೆ ಅಂದರೆ, ಹೇಗೆ ಸರ್ಕಾರನ ಅಟ್ಯಾಕ್ ಮಾಡಬೇಕು, ಈ ಗ್ಯಾರಂಟಿಗಳನ್ನ ಒಂದು ವಿಚಾರನೇ ಅಲ್ಲ. ಈಗ ಇವರು ಏನು 5 ಗ್ಯಾರಂಟಿ ಮಾತ್ರ ಮಾತಾಡ್ತಿದ್ದೀವಿ ನಾವು. ಅಂಗನವಾಡಿ ಕಾರ್ಯಕರ್ತರಿಗೆ ಏನು ಮಾಡಿದ್ದಾರೆ, ಅದಾದಮೇಲೆ ಇವತ್ತು ನಾವು ಸಹ ಡಿಸ್ಕಸ್ ಮಾಡ್ತಿದ್ವಿ. FSI ನೋಡ್ಬಿಟ್ಟು 2 ಟೈರ್ ಸಿಟೀಸ್ನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತಿದ್ದಾರೆ. ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಇವತ್ತು ಯದ್ವಾ ತದ್ವಾ ಬಿಲ್ಡಿಂಗ್ಗಳು ಕಟ್ತಿದ್ದಾರೆ. ಎಷ್ಟರ ಮಟ್ಟಕ್ಕೆ ಕಟ್ತಿದ್ದಾರೆ ಅಂತಂದರೆ 2.5 FSI ತಗೊಂಡಿದ್ದಾರೆ, 4.5 FSI ಕಟ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ ಗವರ್ನಮೆಂಟ್ ಅದನ್ನೆಲ್ಲ ನೀವು ಪ್ರಶ್ನೆ ಮಾಡ್ತೀರಿ ಅನ್ನೋ ನಿರೀಕ್ಷೆ ನಮಗೂ ಇದೆ. ಬಟ್ ಪ್ರಶ್ನೆ ಏನ್ ಗೊತ್ತಾ, ನೀವು ಹೇಳ್ತಿದ್ರಿ ಹಿಂದಿನ ದಿನ ನಾವು ಆಯ್ಕೆ ಮಾಡ್ತೀವಿ, ಅದ್ರ ಬಗ್ಗೆ ನಮಗ್ ಕ್ಲಾರಿಟಿ ಇತ್ತು ಅಂತ. ಬಟ್ ಯಾರನ್ನ ಮಾಡ್ತೀರಿ ಅನ್ನೋ ಕ್ಲಾರಿಟಿ ಕಳೆದ ಬಾರಿಯ ಸಿಚುಯೇಷನ್ ನೀವು ಎಕ್ಸಾಂಪಲ್ ಕೊಡೋದಾದ್ರೆ ಆಗ ಒಂದು ಕ್ಲಾರಿಟಿ ಇತ್ತು, ಅದು ನಿಮಗೂ ಗೊತ್ತಿದೆ. ಈ ಬಾರಿ ಆ ಕ್ಲಾರಿಟಿ ಉಳಿದಿದೆಯಾ? 4-5 ಹೆಸರು ಪಕ್ಷದ ಒಳಗೇನೆ ಪ್ರಸ್ತಾಪ ಆಗ್ತಿದೆ. ಅವ್ರನ್ನ ಮಾಡಿದ್ರೆ ಇವ್ರಿಗೆ ಕೋಪ, ಇವ್ರನ್ನ ಮಾಡಿದ್ರೆ ಅವ್ರಿಗೆ ಕೋಪ ಅನ್ನೋದನ್ನ ಬಹಿರಂಗ ಹೇಳಿಕೆ ಮೂಲಕನೇ ವ್ಯಕ್ತಪಡಿಸ್ತಿದ್ದಾರೆ. ಆ ಕ್ಲಾರಿಟಿ ಆಯ್ತು, ಆಯ್ಕೆ ಮಾಡೋ ದಿನಾಂಕ, ಸಮಯ ಕ್ಲಾರಿಟಿ ಇದೆ. ಆ ವ್ಯಕ್ತಿ ಹೆಸರು ಇಲ್ಲ. ಸ್ಮಿತಾ ಅವರೇ, ಏನು ಗೊತ್ತಾ, ನಮ್ಮಲ್ಲಿ ಅಷ್ಟು ಜನ ನಾಯಕರಿದ್ದಾರೆ. ಅದಾದಮೇಲೆ ನಾವು ಕಾಸ್ಟ್ ಕಾಂಬಿನೇಷನ್ನು, ಸೋಷಿಯಲ್ ಇಂಜಿನಿಯರಿಂಗ್ ಫಾರ್ಮುಲಾ ಇಟ್ಕೊಂಡು ಡೆಫಿನೆಟ್ ಆಗಿ ಒಂದು ಹೆಸರನ್ನ ಘೋಷಣೆ ಮಾಡ್ತೀವಿ. ಯಾಕಂದರೆ LOP ಕ್ಯಾನ್ ಓನ್ಲಿ ಬಿ 1 ಪರ್ಸನ್. ಅದರಿಂದಾಗಿ ಡೆಫಿನೆಟಾಗಿ ಘೋಷಣೆ ಮಾಡ್ತೀವಿ. ಸೋಷಿಯಲ್ ಇಂಜಿನಿಯರಿಂಗ್ ತುಂಬ ಇಂಪಾರ್ಟೆಂಟು, ಅದರಿಂದಾಗಿ ಅದೇ ಪ್ರಾಮುಖ್ಯತೆ ಇದೆ ಒಂದು. ಆಮೇಲೆ ಅದ್ರ ಜೊತೆಗೆ ಇನ್ನೊಂದೇನೆಂದರೆ, ಎಲ್ಲ ರೀತಿ ಸೋಷಿಯಲ್ ಇಂಜಿನಿಯರಿಂಗ್ ಆಗಬೇಕಲ್ಲ, ನಮ್ಮ ಪಕ್ಷ ಸದೃಢ ಆಗಬೇಕು. ಈಗ ನಾವು ಲೋಕಸಭೆ ಚುನಾವಣೆ ಬರ್ತಾ ಇದೆ, ಅದರಿಂದನೂ ಸಹ ಸೋಷಿಯಲ್ ಇಂಜಿನಿಯರಿಂಗ್ ಇಂಪಾರ್ಟೆಂಟು ಘೋಷಣೆ ಆಗುತ್ತೆ ಒಂದು. ಆದರೆ ಇವತ್ತು ವಿಪರ್ಯಾಸ ಏನು ಅಂತಂದರೆ, ಪಾಪ ನಜ್ಮಾ ಅವರು ಮಾತಾಡ್ತಾರೆ, ಆಮೇಲೆ ರಮೇಶ್ ಬಾಬು ಸರ್ ಮಾತಾಡ್ತಾರೆ, ತುಂಬ ಒಳ್ಳೆಯದು. G23 ನೆನಪಿಸ್ಕೊಳ್ಳೋಣ. ಇವತ್ತು ಬೆರಳೆಣಿಕೆ ಅಷ್ಟು ನಾಯಕರಿಲ್ಲ. ಇನ್ಫ್ಯಾಕ್ಟ್ ನನಗೆ ಏನು ಹೇಳಿದ್ರು ಅಂದರೆ, ಒಬ್ಬ ಕನ್ಸಲ್ಟೆಂಟ್, ಎಲೆಕ್ಟೋರಲ್ ಕನ್ಸಲ್ಟೆಂಟ್ ಹೇಳ್ತಾರೆ, ನಾವು ಹೋಗಿ JDSಗೆ ಒಂದು ಪ್ರೆಸೆಂಟೇಷನ್ ಕೊಟ್ವಿ. JDSನಲ್ಲಿ ನಿಮ್ಮೆಲ್ಲ ಮಕ್ಕಳನ್ನು ತೋರಿಸಿ ಅಂತಂದರೆ, ಕುಮಾರಸ್ವಾಮಿ, ರೇವಣ್ಣ, ಭವಾನಿ, ಆಮೇಲೆ ಅನಿತಕ್ಕ, ಆಮೇಲೆ ಪ್ರಜ್ವಲ್ಲು, ನಿಖಿಲ್, ಇಷ್ಟೇ ಜನ ತೋರಿಸಿದ್ರು. ಬೇರೆಯವ್ರನ್ನ ತೋರಿಸ್ರಿ ಅಂತ ಕೇಳಿದ್ರೆ ಹೆಸರೇ ಇಲ್ಲ ಅಂತಂದರು. ಅಂದರೆ ಅವ್ರಿಗೆ ಬೇಜಾರಾಗಿ ಕನ್ಸಲ್ಟೆನ್ಸಿ ನಾನು ಮಾಡೋಕ್ಕಾಗಲ್ಲ ಅಂತ ಬಂದರು. ಇಂಥವರು ಹೇಳ್ತಾರೆ ನಮ್ಮ ಪಕ್ಷದಲ್ಲಿ ವಿರೋಧ ಪಕ್ಷದ ನಾಯಕರು ಯಾರು ಇರಲಿ, ತೊಂದರೆ ಇಲ್ಲ, ಒಂದು ನಿಮಿಷ. ಇವತ್ತು ಏನಾಗಿದೆ ಅಂತಂದರೆ, ಇವತ್ತು ಏನಕ್ಕೆ ನೀವು ಡಿಸ್ಕಸ್ ಮಾಡ್ತಿದ್ದೀರಾ ಗೊತ್ತಾ? ಏನಕ್ಕೆ ಡಿಸ್ಕಸ್ ಮಾಡ್ತೀರಾ ಅಂದರೆ, ಡೆಫಿನೆಟಾಗಿ ಕರೆಕ್ಟಾಗಿ ಹೇಳಿದ್ರು ನಮ್ಮ ಶಿವಕುಮಾರ್ ಸರು, ಪಾರ್ಟಿ ವಿತ್ ಅ ಡಿಫರೆನ್ಸ್ ಆ್ಯಂಡ್ ಪಾರ್ಟಿ ವಿಚ್ ಹ್ಯಾಸ್ ಡೆಫಿನೆಟ್ಲಿ 1 crore ಪಾರ್ಟಿ ವರ್ಕರ್ಸ್ ಇನ್ ಕರ್ನಾಟಕ. ಅದಕ್ಕೋಸ್ಕರ ಡಿಸ್ಕಸ್ ಮಾಡ್ತಿದ್ದೀರಾ, ಸತ್ಯ, ಕರೆಕ್ಟು, ಮಾಡಿ ಡಿಸ್ಕಸ್ ಮಾಡೋಣ. ನಮ್ಮಲ್ಲಿ ಕ್ಲಾರಿಟಿನೂ ಇದೆ, ಆಮೇಲೆ ಕಾನ್ಫಿಡೆನ್ಸು ಇದೆ, ಆಮೇಲೆ ಡೆಫಿನೆಟ್ಟಾಗಿ ಮುನ್ನಡೆಸ್ತಕ್ಕಂತಹ
ಛಲಾನು ಇದೆ ನಮ್ಮಲ್ಲಿ. ಆಮೇಲೆ ಸಂತೋಷ್ ಜಿ ಬಣ ಅಂತಾಗಲಿ, ಯಡಿಯೂರಪ್ಪನವ್ರ ಬಣ ಅಂತಾಗಲಿ, ಯಾವ ಬಣನೂ ಇಲ್ಲ. ನಮ್ಮಲ್ಲಿ ಒಂದೇ ಇರತಕ್ಕಂಥದ್ದು ರಾಷ್ಟ್ರವಾದಕ್ಕೋಸ್ಕರ ಯಾರ್ಯಾರು ಕಾರ್ಯಕರ್ತರಾಗಿದ್ದಾರೆ ಅನ್ಫಾರ್ಚುನೇಟ್ಲಿ ಅಶೋಕ್ ಸರ್ ಏನಾಗುತ್ತೆ ಈ ರೀತಿ ಆರೋಪ ಕೇವಲ ವಿರೋಧ ಪಕ್ಷದವ್ರು ಮಾಡಿದಿದ್ರೆ, ಅಂದ್ರೆ ನಿಮಗ್ ವಿರೋಧವಾಗಿ ನಿಂತಿರೋರು, ಅನ್ಫಾರ್ಚುನೇಟ್ಲಿ ನೀವೀಗ ವಿರೋಧ ಪಕ್ಷದ ಸ್ಥಾನದಲ್ಲಿ ಇದ್ದೀರಿ, ನಿಮಗ್ ವಿರೋಧವಾಗಿರೋ ಪಕ್ಷದವ್ರು ಮಾತನಾಡಿದ್ರೆ ಹೌದು ಕೇವಲ ಆರೋಪ ಅನ್ಬೋದಾಗಿತ್ತು. ನಿಮ್ ಪಕ್ಷದವರು ಮಾತನಾಡ್ತಿದಾರಲ್ಲ. ಎನಿವೆ ನಾವು ಬರೋಣ, ಲೋಕಸಭಾ ಚುನಾವಣೆ ಪ್ರಸ್ತಾಪ ಮಾಡಿದ್ರಿ. ಈಗ ಲೋಕಸಭಾ ಚುನಾವಣೆ ಹೊತ್ತಿಗೆ ಸರ್ಜರಿ ಇಲ್ಲೂ ಆಗ್ಬೇಕು ಅಲ್ಲೂ ಆಗ್ಬೇಕು ಅನ್ನೋ ರೀತಿಯ ಪ್ರಯತ್ನಗಳು, ಮೋದಿ ಕ್ಯಾಬಿನೆಟ್ ನಲ್ಲಿ ರೀಶಫಲ್ ಆಗತ್ತೆ ಅನ್ನೋ ಸುದ್ದಿ. ಇನ್ ಕೇಸ್ ಆದ್ರೆ ರಾಜ್ಯ ಬಿಜೆಪಿ ಘಟಕಕ್ಕೆ ಅದರಿಂದ ಆಗಬಹುದಾದ ಲಾಭದ ನಿರೀಕ್ಷೆ ಎಷ್ಟರ ಮಟ್ಟಿಗಿದೆ? ಇನ್ನು ಕರ್ನಾಟಕ ಕೇಂದ್ರಿತವಾಗಿ ಮಾಡಬೇಕಾದ ಬದಲಾವಣೆ ಕೇಂದ್ರಕ್ಕೆ ಎಷ್ಟರ ಮಟ್ಟಿಗೆ ಅನಿವಾರ್ಯ ಇದೆ? ಇದ್ರ ಬಗ್ಗೆ ಚರ್ಚೆ ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ. ಟು ದ ಪಾಯಿಂಟ್. ವೆಲ್ಕಮ್ ಬ್ಯಾಕ್. ಶಿವಕುಮಾರ್ ಸರ್, ಈಗ ಇವತ್ತಿನ ಚರ್ಚೆಯಲ್ಲಿ ಎರಡು ರೀತಿ ಸರ್ಜರಿ ಬಿಜೆಪಿ ಪಕ್ಷದ್ದು ನಾವು ಮಾತನಾಡ್ತಾ ಇದ್ವಿ. ಒಂದು, ಈಗ ಆಂತರಿಕ ಮಟ್ಟದಲ್ಲಿ ಸರ್ಜರಿ ಆಗೋ ಪ್ರಯತ್ನ ಆಗ್ತಿದೆ. ಒಂದು ಕರ್ಸ್ ಮಾತನಾಡೋದು ಅಥವಾ ನೋಟಿಸ್ ಕೊಟ್ಟು ಮಾತನಾಡೋದು, ಆ ಪ್ರಯತ್ನ. ಹಾಗೆ ವಿರೋಧ ಪಕ್ಷದ ನಾಯಕನ ಆಯ್ಕೆ, ಆ ಮೂಲಕ ಎದ್ದಿರೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದು. ಈಗ ಕೇಂದ್ರ ಮಟ್ಟದಲ್ಲೂ ಕೂಡ ಸರ್ಜರಿ ಆಗ್ತಿದೆಯಂತೆ. ಅದು ಖಾತ್ರಿ ಅನೌನ್ಸ್ ಆದ್ಮೇಲೆ ಗೊತ್ತಾಗುತ್ತೆ, ಬಟ್ ಪ್ರಯತ್ನಗಳಾಗ್ತಾ ಇದೆ, ಮೀಟಿಂಗ್ ಆಗ್ತಿದೆ ಅನ್ನೋ ಸುದ್ದಿ. ಈಗ ಸರ್ಜರಿ ಮಾಡಿದ್ರೂ ಕೂಡ ಸಂಪುಟಕ್ಕೆ ಕರ್ನಾಟಕದಲ್ಲಿ ಬಿಜೆಪಿ ವಿರೋಧ ಪಕ್ಷದ ಸ್ಥಾನದಲ್ಲಿದೆ. ಸೊ ಕರ್ನಾಟಕ ಸೆಂಟರ್ಡ್, ಕರ್ನಾಟಕ ಫೋಕಸ್ಡ್, ಕರ್ನಾಟಕ ಇನ್ಕ್ಲೂಸಿವ್ ಆಗಿ ಮಾಡುವ ಅನಿವಾರ್ಯತೆ ಎಷ್ಟರ ಮಟ್ಟಿಗಿದೆ ಬಿಜೆಪಿಗೆ ಅಂತ, ಅದರಲ್ಲೂ ಲೋಕಸಭಾ ಚುನಾವಣೆಯನ್ನು ಮುಂದಿಟ್ಕೊಂಡು? ಅದು ಆ ಶಕ್ತಿ ಅಂತೂ ಪ್ರಾರಂಭ ಆಗಿದೆ ಬಿಜೆಪಿಯಲ್ಲಿ. ಯಾಕಂತಂದ್ರೆ 2021 ರಿಶಫಲ್ ಮಾಡಿರ್ಲಿಲ್ಲ. ಅವತ್ತು ಬಹಳಷ್ಟು ಜನ ಹೆವಿ ವೆಯ್ಟ್ ಗಳನ್ನ ಕ್ಯಾಬಿನೆಟ್ ಹೊಸಗಳನ್ನ ತಗೊಂಡು ಸ್ವಲ್ಪ ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿ ಸುಮಾರು ಜನ OBCಗಳು SC/ST ಗಳನ್ನೆಲ್ಲ ತಗೊಂಡಿದ್ರು. ಇವತ್ತು ಇಡೀ ದೇಶದಲ್ಲಿ 2024 ಚುನಾವಣೆ ಬಹಳ ಇಂಪಾರ್ಟೆಂಟ್ ಆಗಿರೋದು. ಬಿಜೆಪಿ ವಾಪಸ್ ಬರ್ಬೇಕಾಗಿರೋ ವಿಚಾರದಿಂದಾನೆ ಇವತ್ತು ಅವರು ಈ ಸರ್ಜರಿನ ಮಾಡಿದ್ದಾರೆ. ಒಂದು, ಮಧ್ಯಪ್ರದೇಶ, ಛತ್ತೀಸ್ಗಢ, ರಾಜಸ್ಥಾನಲ್ಲಿ ಅವು 3-4 ರಾಜ್ಯಗಳು ಸೇರಿದ್ರೆ ಒಂದು 70 ರಿಂದ 80 ಲೋಕಸಭೆ ಸೀಟ್ಸ್ ಇರುವಂತ ರಾಜ್ಯಗಳವು. ಅಲ್ಲಿ ಅನಿವಾರ್ಯವಾಗಿ ಗೆಲ್ಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಟ್ರೈಬಲ್ ಪಾಪ್ಯುಲೇಷನ್ ಇದೆ. ಅಲ್ಲಿ ಅವರು ಸೋಷಿಯಲ್ ಇಂಜಿನಿಯರಿಂಗ್ ಅಲ್ಲೆಲ್ಲ ಮಾಡ್ಲೇಬೇಕಾಗುತ್ತೆ. ವೆನ್ ಇಟ್ ಕಮ್ಸ್ ಟು ಕರ್ನಾಟಕ, ನೀವು ಕರ್ನಾಟಕ ಸೆಂಟ್ರಿಕ್ ಆಗಿ ಮಾತಾಡ್ಬೇಕಂತಂದ್ರೆ, ಕರ್ನಾಟಕದಲ್ಲಿ ಏನಾಗಿದೆ ಇವತ್ತು, ಹಿಂದೆಂದೂ ಆಗದಂತ ಒಂದು ದೊಡ್ಡ ಶಾಕಿಂಗ್ ಅವ್ರಿಗೆ ಆಗಿದೆ. ಕಳೆದ 15 ವರ್ಷ ಇಂಥ ಶಾಕ್ ಆಗಿರ್ಲಿಲ್ಲ ಬಿಜೆಪಿಗೆ. ಒಂದು, ಎಲ್ಲಿ ವೀರಶೈವರ್ ಇದ್ರು ಅಲ್ಲೇ ಅವರ ವೋಟ್ ಬ್ಯಾಂಕ್ ಕಡಿಮೆ ಆಗಿದೆ. ಒಕ್ಕಲಿಗರ ವೋಟ್ ಬ್ಯಾಂಕ್ ಶಿಫ್ಟ್ ಆಗಿದೆ ಕಾಂಗ್ರೆಸ್ಗೆ, ವೀರಶೈವರ್ ಶಿಫ್ಟ್ ಆಗಿದೆ. ಆಮೇಲೆ ಎಲ್ಲಿ ರೈಟ್ ಕಮ್ಯುನಿಟಿಗೆ ಒಬ್ಬೇ ಒಬ್ಬ ಮಂತ್ರಿ ಮಾಡಿರ್ಲಿಲ್ಲ ಇವ್ರ ಕ್ಯಾಬಿನೆಟ್ ಅಲ್ಲಿ, 85% ಇಂದ 90% ಇವತ್ತು ರೈಟ್ ಕಮ್ಯುನಿಟಿ ಕಾಂಗ್ರೆಸ್ ವೋಟ್ ಹಾಕಿದ್ದಾರೆ. ಈ ಸಮುದಾಯಗಳನ್ನ ಮತ್ತೆ ವಾಪಸ್ ಕರ್ಕೊಂಡ್ ಬರುವಂತ ಒಂದು ಪ್ರಯತ್ನ ಅವರು ಡೆಫಿನೆಟ್ ಆಗಿ ಮಾಡ್ಲೇಬೇಕಾಗಿದೆ. ಯಾಕೆ ಮಾಡ್ಬೇಕು ಅಂತಂದ್ರೆ, ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಒಂದು 15 ಸೀಟು 20 ಸೀಟು 25 ಸೀಟ್ ಗೆಲ್ಲುವಂತ ಅವಕಾಶ ಬಿಜೆಪಿಗೆ ಇರೋದು ಕರ್ನಾಟಕದಲ್ಲಿ ಮಾತ್ರ. ಅವರು ತೆಲಂಗಾಣಲ್ಲಿ ಏನು ಮಾಡಕ್ಕಾಗಲ್ಲ, ಆಂಧ್ರ ಪ್ರದೇಶದಲ್ಲಿ ಪರಿಸ್ಥಿತಿ ಸರಿ ಇಲ್ಲ, ಅಲ್ಲಿ ತಮಿಳುನಾಡಲ್ಲಂತೂ ಅಲಯನ್ಸ್ ಮಾಡ್ಕೊಂಡು ಹೋದ್ರೂ ಎರಡೂ ದ್ರಾವಿಡ ಸ್ಟ್ರಾಂಗ್ ಆಗಿದಾವೆ. ಕೇರಳದಲ್ಲಂತೂ ಕೇಳಲೇಬೇಡಿ. ಇವತ್ತು ಕರ್ನಾಟಕದಲ್ಲಿ ಅವರು ಏನಾದ್ರೂ ಒಂದು ಮಾಡುವಂತ ಒಂದು ಪರಿಸ್ಥಿತಿ ಇದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ. ಹಂಗಾಗಿ ಇವತ್ತು ಕರ್ನಾಟಕದಲ್ಲಿ ಏನು ಸೋಷಿಯಲ್ ಇಂಜಿನಿಯರಿಂಗ್ ಮಾಡ್ಬೇಕಂತಿದ್ದಾರೆ, ಆ ಸೋಷಿಯಲ್ ಇಂಜಿನಿಯರಿಂಗ್ ಸ್ವಲ್ಪ ತಡ ಆಯ್ತು ಅನ್ಸುತ್ತೆ. ಅದನ್ನ ಎಲೆಕ್ಷನ್ ಮೊದ್ಲೇ, ಅಸೆಂಬ್ಲಿ ಎಲೆಕ್ಷನ್ ಮೊದ್ಲೇ ಮಾಡಿದಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಅವಕಾಶ ಇರ್ತಾ ಇತ್ತು. ಈಗಲೂ ಕಾಲ ಮಿಂಚಲ್ಲ. ಯಾಕಂತಂದ್ರೆ ಬಹಳಷ್ಟು ಕಡೆ ನೀವು ನೋಡಿ, ಬಹಳ ರಾಜ್ಯಗಳಲ್ಲಿ ಸ್ಟೇಟ್ ಮಿನಿಸ್ಟರ್ಸ್ ಹೈಯೆಸ್ಟ್ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ನಮ್ಮ ಜೋಶಿ ಅವರು ಬಿಟ್ರೆ ಇನ್ ಯಾರೂ ಕ್ಯಾಬಿನೆಟ್ ರ್ಯಾಂಕ್ ಮಿನಿಸ್ಟರ್ಸ್ ಇಲ್ಲ. ಹಂಗಾಗಿ ಇವತ್ತು ಎಲ್ಲಾ ಸಮುದಾಯಗಳನ್ನ ಕರ್ಕೊಂಡ್ ಬರ್ಬೇಕಾಗಿದೆ. ಅವರ ಶಿವಕುಮಾರ್ ಸರ್, ಇವಾಗ ಬದಲಾವಣೆ ಮಾಡೋದಾದ್ರೂ ಹೇಗೆ? ಈಗ ಆಲ್ರೆಡಿ 6 ಜನ ಮಿನಿಸ್ಟರ್ಸ್ ಇದ್ದಾರೆ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತಾ ಇರೋ ರೀತಿಯಲ್ಲಿ. ಇಬ್ರನ್ನ ಕೈ ಬಿಟ್ರು ಕೂಡ ಇನ್ನೆಷ್ಟು ಜನಕ್ಕೆ ಅವಕಾಶ ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ? ಇಲ್ಲ, ಕರ್ನಾಟಕದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ಸ್ ನ ಜಾಸ್ತಿ ಮಾಡೋದು ಕಡಿಮೆ ಮಾಡೋದಕ್ಕೆ ಆಪ್ಷನ್ಸ್ ಬಹಳ ಕಡಿಮೆ ಇದೆ. ಅಲ್ಲಿ ಅವ್ರು ಫೋಕಸ್ ಮಾಡೋದು 4 ರಾಜ್ಯಗಳಲ್ಲಿ ಎಲ್ಲಿ ಚುನಾವಣೆ ಹೋಗ್ತಾ ಇದಾರೆ ಅಲ್ಲಿ ಫೋಕಸ್ ಮಾಡ್ತಾರೆ. ಮತ್ತೆ ತೆಲಂಗಾಣ ಅಲ್ಲಿ ಒಬ್ಬರನ್ನ ಸೇರಿಸ್ಕೊಳ್ಳುವಂತ ಒಂದು ಪ್ರಯತ್ನ ಅಂತೂ ಮಾಡ್ತಾರೆ. ಯಾಕಂತಂದ್ರೆ ಬಿಜೆಪಿಯಲ್ಲಿ ಈಗಾಗಲೇ ಬಾರಿ ಬ್ಯಾಲೆನ್ಸ್ಡ್ ಆಗಿ ಶೆಡ್ಯೂಲ್ ಕಾಸ್ಟ್ ಇದಾರೆ, ಒಕ್ಕಲಿಗರಿದ್ದಾರೆ, ಲಿಂಗಾಯತರಿದ್ದಾರೆ, ಬ್ರಾಹ್ಮಿನ್ ಇದಾರೆ, ಇವ್ರಿಗೆಲ್ಲ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಒಬ್ಬರನ್ನ ಯಾರಾದ್ರೂ ಕ್ಯಾಬಿನೆಟ್ಗೆ ಏನಾದ್ರು ಎಲಿವೇಟ್ ಮಾಡ್ಬೋದೇನೋ ಅಂತ ಅನ್ಸುತ್ತೆ ನನಗೆ. ಆದ್ರೆ ಇವತ್ತು ಈ ಆಪ್ಷನ್ಸ್ ಕರ್ನಾಟಕದಲ್ಲಿ ಪ್ರಯತ್ನ ಪಡೋದಂತೂ ಕಡಿಮೆ. ಆದ್ರೆ ಇಲ್ಲಿ ಆಫೀಸ್ ಬೇರರ್ಸ್ ಯಾರು ಪಕ್ಷದ ಅಧ್ಯಕ್ಷರು ಮಾಡ್ತಾರೆ, ಅಪೋಸಿಷನ್ ಲೀಡರ್ ಮಾಡ್ತಾರೆ,
ರಿಸರ್ವೇಶನ್ ಯಾರಿಗೆ ಜಾಗ ಕೊಡ್ತಾರೆ ಅವ್ರುಗಳು ಒಂದು ಟಾಸ್ಕ್ ಅಂತೂ ಕೊಟ್ಟೆ ಕೊಡ್ತಾರೆ. ಒಕ್ಕಲಿಗರನ್ನ ಮತ್ತೆ ಲಿಂಗಾಯತರನ್ನ ಫರ್ದರ್ ವೋಟ್ ಬ್ಯಾಂಕ್ ಎರೋಡ್ ಆಗದೆ ಇರೋ ತರ ನೋಡ್ಕೊಳ್ಳೋದು. ಯಾಕಂದ್ರೆ ಈಗಾಗಲೇ ಎರೋಡ್ ಆಗಿ ಅವ್ರ ಸ್ಥಿತಿ ಏನಾಗಿದೆ ಅಂತ ಗೊತ್ತಾಗಿದೆ. ಇವತ್ತು ಯಡಿಯೂರಪ್ಪನವ್ರು ಇರೋರು ಇವತ್ತು ಇಂಟ್ಯಾಕ್ಟ್ ಆಗಿತ್ತು. ವೀರೇಂದ್ರ ಪಾಟೀಲ್ ನಂತರ ಅವ್ರಿಗೆ ಅವಕಾಶ ಇಲ್ಲದೆ ಇರೋದ್ರಿಂದ ಯಡಿಯೂರಪ್ಪನವರು OSC ಸಿಕ್ಕಂತ ಸಿಕ್ಕಿದ್ರು ಲಿಂಗಾಯತರಿಗೆ. ಅವರು ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ರು. ಆದ್ರೆ ಈ ಚುನಾವಣೆಯಲ್ಲಿ ಯಾಕೋ ಅದು ವರ್ಕೌಟ್ ಆಗ್ಲಿಲ್ಲ. ಬೇರೆ ಬೇರೆ ಕಾರಣಗಳಿಗೆ ನಾವು ಈಗಾಗಲೇ ಈ ವಿಚಾರಗಳ ಬಗ್ಗೆ ಬಹಳಷ್ಟು ವಿಶ್ಲೇಷಣೆಗಳನ್ನ ನಾವು ಚರ್ಚೆಗಳು ಮಾಡಿರೋದ್ರಿಂದ ನಾನು ಮತ್ತೆ ಅದನ್ನ ರಿಯೇಟರೇಟ್ ಮಾಡಕ್ ಹೋಗೋದಿಲ್ಲ. ಆದ್ರೆ ಕರ್ನಾಟಕದ ಮಟ್ಟಕ್ಕೆ ಇವತ್ತು ಸರ್ಜರಿ ಮಾಡ್ಬೇಕು ಅಂತ ಏನಾದ್ರು ಇದ್ರೆ ಎಲ್ಲಾ ಜನಾಂಗಗಳನ್ನ ಮತ್ತೆ ಅವ್ರ ಪಕ್ಷಕ್ಕೆ ಕರ್ಕೊಂಡ್ ಬರುವಂತ ಒಂದು ಪ್ರಯತ್ನ ಪಟ್ಟರೆ ಮಾತ್ರ. ಯಾಕಂತಂದ್ರೆ ಇವತ್ತು ಕಾಂಗ್ರೆಸ್ ಇಟ್ ಹಸ್ ಒನ್ ದಿ ಕಾನ್ಫಿಡೆನ್ಸ್ ಆಫ್ ಮೆಜಾರಿಟಿ ಆಫ್ ದಿ ಕಮ್ಯುನಿಟೀಸ್. ನೀವು ಮರಾಠರು ತಗೊಳ್ಳಿ, ಇದ್ ಕಡೆ ತಮಿಳರು ತಗೊಳ್ಳಿ, ಇಲ್ಲಾಂದ್ರೆ ಕನ್ನಡಿಗರು ತಗೊಳ್ಳಿ, ಅದ್ರಲ್ಲಿ ಯಾವ ಪಂಗಡಗಳು ತಗೊಳ್ಳಿ ಬಹಳಷ್ಟು ವೋಟ್ ತಗೊಂಡಿರೋದ್ರಿಂದ ಇವತ್ತು ಬಿಜೆಪಿ ಮುಂದೆ ಇರೋದು ದೊಡ್ಡ ಸವಾಲ್ ಕರ್ನಾಟಕದಲ್ಲಿ. ಅಶೋಕ್ ಸರ್ಗೆ ಅದ್ರ ಬಗ್ಗೆ ಅಬ್ಜೆಕ್ಷನ್ ಇದೆ, ನಾನು ಕೇಳ್ತೀನಿ. ಈಗ ಸಮುದಾಯದ ಮತಗಳು ಯಾವ ಕಡೆ ಹೋಗಿದೆ ಅನ್ನೋದನ್ನ ಫಲಿತಾಂಶ ತಿಳಿಸಿದೆ. ಈಗ ಲೋಕಸಭಾ ಟಾರ್ಗೆಟ್ ಇದೆ ನಿಮ್ ಕಣ್ಣು ಮುಂದೆ ಕೂಡ. ಇಲ್ಲಿ ಮೋದಿ ಮೋದಿ ಅಂತ ಅಂದಿದ್ದು ಅಷ್ಟೇ ಸಾಕಾಗೋದಿಲ್ಲ ಅನ್ನೋದಕ್ಕೂ ಕೂಡ ಚುನಾವಣಾ ಫಲಿತಾಂಶದಲ್ಲಿ ಸಿಕ್ಕಿದೆ. ನೀವು ಹೇಳ್ತೀರಿ ಲೋಕಸಭಾ ಚುನಾವಣೆ ಮೋದಿ ನೋಡಿ ಓಟ್ ಹಾಕ್ತಾರೆ ಜನ ಅಂತ ಹೇಳಿ. ಬಟ್ ಸ್ಟಿಲ್ ಲೋಕಲ್ ಲೆವೆಲ್ ಅಲ್ಲಿ ಇರೋ ಚಾಲೆಂಜಸ್, ಲೋಕಲ್ ಲೆವೆಲ್ ಅಲ್ಲಿ ಪಕ್ಷವನ್ನ ಸಂಘಟನೆ ಮಾಡ್ಕೊಂಡು ಲೋಕಸಭಾ ಚುನಾವಣೆಗೆ ಅಣಿ ಮಾಡಬೇಕಾಗಿರೋದು, ಅದ್ರ ನಡುವೆ ಈ ಗದ್ದಲಗಳು, ಅದ್ರ ನಡುವೆ ಈ ರೀತಿಯ ಸ್ಟೇಟ್ಮೆಂಟ್ಗಳು. ಸೊ ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯ ಪರಿಸ್ಥಿತಿ ಈಗಲೂ ಇಲ್ಲ. ಅದನ್ನು ಒಪ್ಕೊಳ್ತೀರಾ ನೀವು? ನಾನು ನೋಡಿ ಸ್ಮಿತಾ ಅವರೇ, ನಾನು ಪಾಪ ಶಿವಕುಮಾರ್ ಸರ್ಗೂ ಕರೆಕ್ಟ್ ಮಾಹಿತಿ ಇದೆ, ಬಟ್ ಆದರೆ ಒಂದು ಸ್ವಲ್ಪ ಮಾಹಿತಿಗಳಲ್ಲಿ ಅವ್ರು ಸ್ವಲ್ಪ ಕರೆಕ್ಷನ್ಸ್ ಇದೆ. ಕರೆಕ್ಷನ್ಸ್ ಯಾಕಂದರೆ ನಾವು ಅನಲೈಸ್ ಮಾಡಿದ್ದೀವಿ. ಯಾಕಂದರೆ ನಮ್ಮ ಪಕ್ಷದಲ್ಲೂ ಸಹ ಅನಲೈಸ್ ಆಗಿದೆ. ಆಮೇಲೆ ನಾನೇ ಸಹ ಅದನ್ನು ಯಾವ್ಯಾವ್ದು ಎಲ್ಲೆಲ್ಲಿ ಎಷ್ಟೆಷ್ಟು ಓಟ್ ಬಂದಿದೆ ಅನ್ನೋದನ್ನು ನಾನು ಸ್ವತಃ ಸಹ ಅನಲೈಸ್ ಮಾಡಿದ್ದೀನಿ. ಸರ್, ನಿಮ್ಮ ಒಂದು ಇದಕ್ಕೋಸ್ಕರ ನಿಮ್ಮ ಇದಕ್ಕೆ ಹೇಳ್ತಾ ಇದ್ದೀನಿ, 1% ಒಕ್ಕಲಿಗ ಬೇಸ್ನಲ್ಲಿ ನಮ್ಮ ಪರವಾಗಿ ಓಟ್ ಬಂದಿದೆ. ಆಮೇಲೆ 0.3% ಲಿಂಗಾಯತ್ ವೋಟ್ ಬೇಸು ನಮ್ಮಿಂದ ಕಡಿಮೆ ಆಗಿದೆ, ಕರೆಕ್ಟು. ಆದರೆ 1% ಇನ್ನೊಂದು ನಮ್ಮ 1% ಎಲ್ಲಿ ಕಡಿಮೆ ಆಯಿತು ಅಂತಂದರೆ, ನಮಗೆ 36.3% ಲಾಸ್ಟ್ ಟೈಮ್ ಬಂದಿದ್ದು, ಈ ಸತಿ 36% ಬಂದಿದೆ. 8 ಲಕ್ಷ ವೋಟ್ ಜಾಸ್ತಿ ಆಗಿದೆ. ಇದನ್ನು ಜೊತೆ ಫ್ಯಾಕ್ಟರ್ಸ್ ಆಗಿ ಹೇಳ್ತಿದ್ದೀನಿ. 1% ನಮಗೆ ಈ ಇಂಟರ್ನಲ್ ರಿಸರ್ವೇಷನಲ್ಲಿ ಕಾಂಗ್ರೆಸ್ನವರು ಯಾವ ರೀತಿ ಸುಳ್ಳುಗಳನ್ನು ನಮ್ಮ ಮೇಲೆ ಹೇಳಿದ್ರು, ಅದರಿಂದಾಗಿ ನಮಗೆ 1% ಕಡಿಮೆ ಆಯಿತು. ಎಲ್ಲಿಂದ ಅಂದರೆ ದಲಿತ ವೋಟ್ ಬ್ಯಾಂಕಿಂದ. ಅದನ್ನು ನಾವು ಅನಲೈಸ್ ಮಾಡಿರ್ತಕ್ಕಂಥ ವಿಚಾರ. ಒಂದು ಸಮುದಾಯಗಳ ವೋಟ್ ಈಗಲೂ ಕೂಡ ಭದ್ರವಾಗಿದೆ ಬಿಜೆಪಿ. ಅದಕ್ಕೆ ಅದೇ ಸೋಷಿಯಲ್ ಇಂಜಿನಿಯರಿಂಗ್ ಬಗ್ಗೆ ಮಾತಾಡ್ತಿದ್ವಿ ಅಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆಮೇಲೆ ಕಾಂಗ್ರೆಸ್ಗೆ 100% ಅದಕ್ಕೆ ನಾನು ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ಜೊತೆಗೆ ಹೇಳ್ತೀನಿ. ಕಾಂಗ್ರೆಸ್ಗೆ ಕರೆಕ್ಟ್ 5% ವೋಟ್ ಜಾಸ್ತಿ ಆಯಿತು. ಎಲ್ಲಿಂದ ಜಾಸ್ತಿ ಆಯಿತು? ಹೌದು, ಒಂದು ಒಕ್ಕಲಿಗ ವೋಟ್ ಬೇಸು JDS ಜೊತೆ ಏನಿತ್ತು ಅದು, ಪ್ಲಸ್ ಮುಸಲ್ಮಾನ್ಸ್ ಕನ್ಸಾಲಿಡೇಷನ್ ಆಫ್ ವೋಟ್ಸ್ ಏನಿತ್ತು, ಎರಡೂ ಸೇರಿಸಿ ಕಾಂಗ್ರೆಸ್ಗೆ 5% ವೋಟ್ ಜಾಸ್ತಿ ಆಗಿದೆ. 1.3% ಲಿಂಗಾಯತ್ ವೋಟ್ ಬೇಸ್ ಶಿಫ್ಟ್ ಆದರೆ, 1% ದಲಿತ್ ವೋಟ್ ಬೇಸ್ ಶಿಫ್ಟ್ ಆದರೆ BJPಯಿಂದ, 1.3% BJPಯಿಂದ ಶಿಫ್ಟ್ ಆದರೆ, ಅದೇ ರೀತಿ JDS ಇಂದ ಕಾಂಗ್ರೆಸ್ಗೆ 3.5% ಶಿಫ್ಟ್ ಆಗಿದೆ. ಇದು ನಾವು ಮಾಡಿರ್ತಕ್ಕಂಥ ಅನಾಲಿಸಿಸಲ್ಲಿ ಬಂದಿರತಕ್ಕಂಥ ಒಂದು ವಿಚಾರ. ಎರಡನೇ ವಿಚಾರ, ಕರ್ನಾಟಕದಲ್ಲಿ ಸ್ಪ್ಲಿಟ್ ವೋಟ್ ಕಾನ್ಸೆಪ್ಟ್ ಏನಿದೆ ಇವತ್ತಿಂದ ಇಲ್ಲ, 77ಇಂದ ಸ್ಪ್ಲಿಟ್ ವೋಟ್ ಕಾನ್ಸೆಪ್ಟ್ ಇದೆ. ಅದಕ್ಕೆ ಎರಡು ಉದಾಹರಣೆಗಳೇನೆಂದರೆ, 99 ಎಲೆಕ್ಷನ್ನು, 2004 ಎಲೆಕ್ಷನ್ನು, ವಿಧಾನಸಭೆಗೆ ಲೋಕಸಭೆಗೆ ಒಂದೇ ದಿವಸ ಪೋಲ್ ಆಗ್ತದೆ. ಆವತ್ತಿನ ನೀವು ಅನಾಲಿಸಿಸ್ ತೆಗೆದು ನೋಡಿದ್ರೆ, ಆವತ್ತು ಕಾಂಗ್ರೆಸ್ಗೆ ತತ್ಸುಮಾರು 41% ಬರ್ತದೆ ವಿಧಾನಸಭೆಯಲ್ಲಿ. ಅದೇ ಲೋಕಸಭೆಯಲ್ಲಿ ಬಿಜೆಪಿಗೆ ಡಿಸ್ಕಸ್ ಮಾಡಿದ್ರೆ ಮೇಡಮ್ ಇಟ್ಬಿಡಿ, ಅದನ್ನೇ ಮಾಡ್ತೀವಿ. ಅಲ್ಲಲ್ಲ, ಯಾಕಂದ್ರೆ ಎಲ್ಲ ಒಂದು ನಿಮಿಷ, ಇದು ಮಂತ್ರಿಗಳಲ್ಲ, ಇದು ನಾವು ಡಿಸ್ಕಸ್ ಮಾಡ್ತಿರೋದು ಸೋಷಿಯಲ್ ಇಂಜಿನಿಯರಿಂಗ್ ಅಲ್ಲ. ಸೋಷಿಯಲ್ ಇಂಜಿನಿಯರಿಂಗ್ ಅಲ್ಲ ಇದು. ನಾನು ಸೋಷಿಯಲ್ ಇಂಜಿನಿಯರಿಂಗ್ ಮಾತಾಡ್ತಿಲ್ಲ. ಲೋಕಸಭೆಯಲ್ಲಿ ಹೆಂಗ್ ಗೆಲ್ತೀವಿ ಅಂತ ಹೇಳ್ತಾ ಇದ್ದೀನಿ. ಲೋಕಸಭೆಯಲ್ಲಿ ಹೆಂಗ್ ಗೆಲ್ಬೇಕು ಅಂತ ಹೇಳ್ತಾ ಇದೀವಿ. ಈಗ 99 ನಮಗೆ 38% ಬರ್ತದೆ. ಅದಾದಮೇಲೆ 2004ನಲ್ಲೂ ಸಹ ಸೇಮ್ ಪ್ಯಾಟರ್ನ್ ರಿಪೀಟ್ ಆಗುತ್ತೆ. ಕಾಂಗ್ರೆಸ್ಗೆ ಪರ್ಸೆಂಟೇಜ್ ಜಾಸ್ತಿ ಬರುತ್ತೆ, ಬಿಜೆಪಿಗೆ ಲೋಕಸಭೆನಲ್ಲಿ ಜಾಸ್ತಿ ಬರುತ್ತೆ. ನೀವು 2008ರಿಂದ ನಾನು ಹೇಳ್ತೀನಿ, ಗಠಬಂಧನ್ ಅನ್ನೋ ಮತ್ತೆ ಸವಾಲ್ ಇದ್ದೇ ಇದೆ. ಆಯ್ತಾ, ಮೋದಿ ಒಂದೇ ವರ್ಕ್ ಆಗೋದಿಲ್ಲ ಅನ್ನೋದಕ್ಕೆ ನಿಮಗೆ ಬೇರೆ ರಾಜ್ಯದ ಚುನಾವಣೆಗಳು, ನಾನು ಕರ್ನಾಟಕ ಮಾತ್ರ ಎಕ್ಸಾಂಪಲ್ ಕೊಡಲ್ಲ. ಸ್ಮಿತಾ ಅವರೇ, ಗಠಬಂಧನ್ ಮಹಾಗಠಬಂಧನ್ ಅಲ್ಲ, ಇನ್ನೂ 2 ಗಠಬಂಧನಗಳು ಮಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ಯಾಕೆ ಅಂತಂದರೆ, ನಾವು ಮೋದಿ ಫ್ಯಾಕ್ಟ್ರ್ ಜೊತೆಗೆ ಕೆಲಸ ಮಾಡಿರ್ತಕ್ಕಂಥ ಫ್ಯಾಕ್ಟ್ರನ್ನ ಜನಕ್ಕೆ ತಿಳಿಸ್ತಕ್ಕಂಥ ಕೆಲಸನ ಸತತವಾಗಿ ಮಾಡ್ಕೊಂಬಂದಿದ್ದೀವಿ. ಆಮೇಲೆ ಎರಡನೇದು, ಅತ್ಯಂತ ಪ್ರಮುಖವಾಗಿ ಇವತ್ತು ಬೆನಿಫಿಷರೀಸ್ ಏನಿದ್ದಾರೆ, ಇವತ್ತು ನಮ್ಮಿಂದ ಸಿಕ್ಕಿರ್ತಕ್ಕಂಥ ಬೆನಿಫಿಷರೀಸು ಅವರು ಏನು ಹೇಳ್ತಾರೆ, ಇನ್ಫ್ಯಾಕ್ಟ್
ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ. ಆನ್ ನೀವು ಮರೆಯೋ ಹಾಗೆ ಇಲ್ಲ ಸರ್. ನೀವು ನಾನು ಹೇಳ ಇವತ್ತು ಗ್ಯಾರಂಟಿ ಆಯ್ತು ಮರೆಯೋ ಹಾಗೆ ಇಲ್ಲ ಸರ್. ಬೇರೆ ರಾಜ್ಯದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ ಇದನ್ನ. ನೀವು ಅದನ್ನ ಫೇಲ್ಯೂರ್ ಅಂತಾರೋ ಸಕ್ಸಸ್ ಆಗಿಲ್ಲ ಅಂತಾರೋ ಅದು ಬೇರೆ ವಿಚಾರ. ಇವತ್ತು ನೀವು ಬಸ್ ಕೊಟ್ಟಿದ್ದೀರಾ, ಆಟೋ ಡ್ರೈವರ್ಗಳು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹೇಳ್ಕೊಂಡವ್ರೆ. ಇವತ್ತು ನಾನು ಮೊನ್ನೆ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಪಾಪ ಅಮ್ಮ ಹೇಳ್ತಾಳೆ 1000 ರೂಪಾಯಿ ಬರ್ತಿತ್ತಣ್ಣ, 420 ರೂಪಾಯಿ ಬಂದಿದೆ, 180 ರೂಪಾಯಿ ನನ್ನ ಜೋಬಿಂದ ಕಟ್ಟಬೇಕು ಅಂತ ಹೇಳಿ. ಆಯಿತಾ, ಈ ಥರ ಒಂದು ಆಟೋ ಡ್ರೈವರ್ ಮಹಿಳೆಗಾಗಿದೆ. ಆಮೇಲೆ 6 ಲಕ್ಷ ಆಟೋ ಡ್ರೈವರ್ಗಳಿದ್ದಾರೆ ಕರ್ನಾಟಕದಲ್ಲಿ, 24 ಲಕ್ಷ ಕುಟುಂಬಗಳಿವೆ, ಅಂದರೆ 24 ಲಕ್ಷ ಜನ ಇದ್ದಾರೆ, 2.5 ಲಕ್ಷ ಟ್ಯಾಕ್ಸಿ ಡ್ರೈವರ್ಸ್ ಇದ್ದಾರೆ, 50,000 ಪ್ರೈವೇಟ್ ಬಸ್ಸವರು ಇದ್ದಾರೆ. ಈ ಕುಟುಂಬಗಳೆಲ್ಲನೂ ಕಡಿಮೆ ಶಾಪ್ ಆಗ್ತೀವಿಯಾ? ಇರಲಿ, ಅದು ಒಂದು ಸ್ಕೀಮ್ನಲ್ಲಿ ತೊಂದರೆ ಆಗಿರ್ತಕ್ಕಂಥದ್ದು. ಇನ್ನು ಎಲೆಕ್ಟ್ರಿಸಿಟಿ ಬನ್ನಿ, ಎಲೆಕ್ಟ್ರಿಸಿಟಿನಲ್ಲಿ ಎಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳನ್ನು ಕರ್ನಾಟಕ ಬಿಟ್ಟು ಹೋಗ್ತವೆ. ಇವ್ರಿಗಿನ್ನೂ ಗೊತ್ತಿಲ್ಲ, ಈಗಾಗಲೇ ಪ್ರೈಸಸ್ ಜಾಸ್ತಿ ಆಗ್ತಾ ಇರೋದು ಓನ್ಲಿ ಬಿಕಾಸ್ ಆಫ್ ಎಲೆಕ್ಟ್ರಿಸಿಟಿ. ಒಂದು ಸಣ್ಣ ಫ್ಯಾಕ್ಟರು ಇನ್ನೂ ಜಾಸ್ತಿ ಆಗ್ತದೆ ಪ್ರೈಸ್. ಗ್ಯಾರಂಟಿ ಒಂದೇ ಸಾಕು. ಅಲ್ಲ, ನೀವು ಕ್ವಶನ್ ಮಾಡ್ಬೇಕಾದ್ರೆ ತುಂಬಾ ಚೆನ್ನಾಗಿ ಕೇಳಿದ್ರಿ. ಕರ್ನಾಟಕ ಸೆಂಟ್ರಲ್ ಪಾಲಿಟಿಕ್ಸ್ ನ ಮಾಡೋದ್ರಲ್ಲಿ ಎಷ್ಟು ಸಫಲ ಆಗಿದೆ ಬಿಜೆಪಿ ಅಂತ ಹೇಳಿ. 25+1 ಇವ್ರದ್ದು 26 ಜನ. ಆದ್ರೆ 26 ಜನದಲ್ಲಿ ಒಬ್ಬರೇ ಒಬ್ರು ಕೂಡ ಕರ್ನಾಟಕದ ಉದ್ಯೋಗದ ಬಗ್ಗೆ, ಕನ್ನಡಿಗರ ಉದ್ಯೋಗದ ಬಗ್ಗೆ ಪ್ರಶ್ನೆ ಮಾಡಿಲ್ಲ. ಕರ್ನಾಟಕದ ರೈತರ ಬಗ್ಗೆ ಸೆಷನ್ ಅಲ್ಲಿ ಒಂದೇ ಒಂದು ಮಾತಾಡಿಲ್ಲ. ಗೊಬ್ಬರದ ಬೆಲೆ ಜಾಸ್ತಿ ಆದಾಗ ಮಾತಾಡಿಲ್ಲ, ಕಬ್ಬಿನ ಬೆಲೆಯಲ್ಲಿ ಏರಿಳಿತಗಳಾದಾಗ ಮಾತಾಡಿಲ್ಲ. ಇದು ಯಾವುದನ್ನೂ ಮಾಡದೆ, ಕನ್ನಡಿಗರ ಪರವಾಗಿ ನೀವು ಯಾವ ಸ್ಟ್ಯಾಂಡ್ಗಳನ್ನು ತೆಗೆದುಕೊಳ್ಳದೆ ನಾವು ಗೆದ್ದು ಬಿಡ್ತೀವಿ ಅನ್ನುವಂತಹ ಭ್ರಮೆಯಲ್ಲಿ ದಯವಿಟ್ಟು ತಾವಿರಬೇಡಿ. ನೀವಾಗ್ಲೇ ಮಾತಾಡ್ತಾ ಹೇಳ್ತಿದ್ರಿ JDS ಅಲ್ಲಿ ಬೇರೆ ಎಣಿಕೆ ನಾಯಕರಿದ್ದಾರೆ, ಫೇಸ್ಗಳಿಲ್ಲ ಅಂತ ಹೇಳಿ. ನಮ್ಮಲ್ಲಿ ಎಲ್ಲಾ ಸಮುದಾಯದ ಫೇಸ್ಗಳು ಕೂಡ ಇದ್ವು. ಇವತ್ತು ಒಂದು ಕಾಲ ಇತ್ತು, ಒಂದು ಸಂದರ್ಭದಲ್ಲಿ ಇವತ್ತಿನ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ಕೂಡ ಸೋತ್ ಹೋಗಿದ್ರು. ಕೇವಲ 2 ಅಂಕೆ ಇದ್ದಿದ್ದು. ಮುಂದೆ ಪರಿಪೂರ್ಣವಾದಂತಹ ಸರ್ಕಾರ, ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ದು, ಪ್ರಧಾನಮಂತ್ರಿ ಆಗಿದ್ದು, ಆ ಇತಿಹಾಸವನ್ನ ತಾವು ಮರಿಬೇಡಿ. JDSಗೆ ಈ ನೆಲದ ಗುಣ ಇದೆ. ಒಂದ್ಸತಿ ಬಿಜೆಪಿಗೂ ನಿಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಕಾಂಗ್ರೆಸ್ಗೂ ಅವಕಾಶ ಕೊಟ್ಟಿದ್ದಾರೆ. ಜನ ಬುದ್ಧಿ ಕಲಿತಾರೆ. ಡೆಲ್ಲಿ ಸಂಸ್ಕೃತಿ ಇವತ್ತು ಹೇಗೆ ಬೇರೆ ಯಾರೋ ಡೆಲ್ಲಿಯಿಂದ ಬಂದು ನಿಮ್ ಪಕ್ಷನ ಹ್ಯಾಂಡಲ್ ಮಾಡ್ತಿದ್ದಾರೆ, ಅಣ್ಣಾಮಲೈನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮದೇ ನಾಯಕರು ಪಕ್ಷದ ನಿಲುವೇನು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಇದೆ. ಬರ್ತೀನಿ. ಲೋಕಸಭಾ ಚುನಾವಣೆ ನಿಮ್ ಪಕ್ಷದ ನಿಲುವೇನು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಪ್ರತ್ಯೇಕವಾಗಿ ಕೇಳ್ತೀನಿ. ಬರ್ತೀನಿ. ರಮೇಶ್ ಸರ್ ತುಂಬಾ ಹೊತ್ತಿಂದ ತಾಳ್ಮೆಯಿಂದ ಕಾಯ್ತಿದ್ದಾರೆ. ರಮೇಶ್ ಸರ್, ಈಗ ಲೋಕಸಭಾ ಚುನಾವಣೆ 25+ ಟಾರ್ಗೆಟ್ ಅಂತ ಹೇಳಿ ಅವ್ರು ಹೇಳ್ತಿದ್ದಾರೆ. ನಿಮಗೂ ಗೊತ್ತಿದೆ 1990s ಇಂದನೂ ಕೂಡ ಅಪ್ಪರ್ ಹ್ಯಾಂಡ್ ಬಿಜೆಪಿಗೆ ಇದ್ದೇ ಇದೆ. ಕಾಂಗ್ರೆಸ್ಗೆ ಇಟ್ಸ್ ನಾಟ್ ಅನ್ ಈಸಿ ಸವಾಲು. ಈಗ ಅಧಿಕಾರ ಇದೆ ರಾಜ್ಯದಲ್ಲಿ, ಈ 25 ತನಕ ಹೋಗ್ಲಿಕ್ಕೆ ಬಿಡದಲೇ ಇರ್ಬೋದೇನೋ. ಬಟ್ ಈಗ ಆಗ್ತಿರೋ ಸರ್ಜರಿಗಳು, ಈಗ ಆಗ್ತಿರುವ ಪ್ರಯತ್ನಗಳು ಬಿಜೆಪಿಗೆ ಜೊತೆಗೆ ಕಾಂಗ್ರೆಸ್ ಮೇಲೆ ಆಗೋ ಅದ್ರ ಪರಿಣಾಮಗಳು, ಗ್ಯಾರಂಟಿ ವರ್ಕೌಟೇ ಆಗಲ್ಲ ಅಂತ ಹೇಳ್ತಿರೋ ಅವ್ರ ಮಾತು, ಹೇಗೆ ರಿಯಾಕ್ಟ್ ಮಾಡ್ತೀರಿ ಇದಕ್ಕೆ? ಮೊದಲನೇದಾಗಿ ನಾನು ಪ್ರಾರಂಭದಲ್ಲೇ ಹೇಳಬೇಕಾಯಿತು, ಈ ನಿಮ್ಮ ನ್ಯೂಸ್ 18 ಚಾನಲ್ ಆ್ಯಂಕರ್ ನಿಖಿಲ್ ಜೋಶಿಯವರ ತಾಯಿಯವರು ನಿಧನ ಆಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಎಲ್ಲರ ಪರವಾಗಿ ಒಂದು ಇದನ್ನು ವಿಷಾದವನ್ನು ವ್ಯಕ್ತಪಡಿಸ್ಕೊಂಡು, ನೀವು ಈಗೇನು ಪ್ರಶ್ನೆ ಕೇಳಿದ್ದೀರ ಅದಕ್ಕೆ ಮುಂಚೆ ಅವ್ರದ್ದೊಂದು ಇನ್ನೊಂದೆರಡು ಪ್ರಶ್ನೆ ಎತ್ತರು ಅವರು. ಯಾಕೆಂದರೆ ನಾನು ಅವ್ರನ್ನ ಟೀಕೆ ಮಾಡೋಕ್ಕೆ ಹೋಗಲಿಲ್ಲ. ಕಾಂಗ್ರೆಸ್ ಪಕ್ಷ ವಿರೋಧ ಪಕ್ಷ ಪ್ರಬಲವಾಗಿರಬೇಕು, ಅವ್ರ ಗುಂಪುಗಾರಿಕೆ ಸ್ವಯಂಕೃತ ಅಪರಾಧ ಅನ್ನೋ ಮಾತನ್ನು ಹೇಳಿದೆ. ಪಾಪ ಅವ್ರು ಮಾತಾಡ್ತಾ ನಾವು 2ನೇ ತಾರೀಕು ಫೈನಲ್ ಮಾಡ್ತೀವಿ ಅಂತ ಹೇಳಿದ್ರು. 2ನೇ ತಾರೀಕು ಅಲ್ಲದಿದ್ದರೆ ಅಸೆಂಬ್ಲಿ ಮುಗಿದ ಮೇಲೆ ಮಾಡಲಿ, ನಮಗೇನು ಅಭ್ಯಂತರ ಇಲ್ಲ. ಅವ್ರಿಗೆ ಬಿಟ್ಟಿದ್ದು. ನಮಗೆ ಒಂದು ಕಲ್ಪನೆ ಇದೆ, ನಾವು ಪ್ರಾಕ್ಟೀಸ್ ಮಾಡ್ಕೊಂಬಂದಿರ್ತಕ್ಕಂಥ ಸಂಸದೀಯ ವ್ಯವಸ್ಥೆಯಲ್ಲಿ ಯಾವತ್ತೂ ಸಹ ವಿರೋಧ ಪಕ್ಷದ ನಾಯಕರು ಆಯ್ಕೆ ಆದರೆ ಸರ್ಕಾರದ ಬಗ್ಗೆ ಟೀಕೆ ಮಾಡೋದಕ್ಕೆ ಅಥವಾ ವೈಫಲ್ಯಗಳನ್ನ ಹೇಳೋದಕ್ಕೆ ಅಥವಾ ಸರಿದಾರಿಗೆ ತರೋದಕ್ಕೆ ಪ್ರಯತ್ನವನ್ನು ಆಗ್ತಾರೆ. ಅದು ಯಾವುದೇ ಪಕ್ಷ ಆಗಿರಲಿ. ಅದು ಆ ನಿಟ್ಟಿನಲ್ಲಿ ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡಲಿ ಅಂತ ಹೇಳಿದೆ. ಪಾಪ ಅವರು ಇವತ್ತಿನವರೆಗೂ ಅವರ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯದ ಕಾರಣಕ್ಕೆ ಪಕ್ಷದ ಅಧ್ಯಕ್ಷನೂ ಆಯ್ಕೆ ಮಾಡ್ಕೊಳ್ಳೋಕ್ಕಾಗಿಲ್ಲ, ವಿರೋಧ ಪಕ್ಷದ ನಾಯಕನೂ ಆಯ್ಕೆ ಮಾಡ್ಕೊಳ್ಳೋಕ್ಕಾಗಿಲ್ಲ. 2ನೇ ತಾರೀಕು ಸಾಯಂಕಾಲ ಮಾಡ್ತೀವಿ ಅಂತ ಹೇಳ್ತಾರೆ. ಖಂಡಿತ 2ನೇ ತಾರೀಕು ಅಲ್ಲದೆ ಈ ಸೆಷನ್ ಆದಮೇಲೆ ಮಾಡಿದ್ರು ಕಾಂಗ್ರೆಸ್ ಪಾರ್ಟಿದೇನು ಅಭ್ಯಂತರ ಇಲ್ಲ. ಒಳ್ಳೆ ನಾಯಕರನ್ನ ಆಯ್ಕೆ ಮಾಡಲಿ ಅಂತ ಅಷ್ಟೇ ನಾವು ಅವ್ರಿಗೆ ಸಲಹೆಯನ್ನು ಕೊಟ್ಟು ಬಿಡ್ತೀವಿ. 2ನೇದು ಅವ್ರು ಮಾತಾಡ್ತಾ ನಿಮ್ಮ ಪ್ರಶ್ನೆಗೆ 25 ಸೀಟಿಗೆ ಬರೋಕ್ಕಿಂತ ಮುಂಚೆ ಮುಸಲ್ಮಾನರು ಓಟೆಲ್ಲ ಸೋಷಿಯಲ್ ಇಂಜಿನಿಯರಿಂಗ್ ಮಾಡೋದು, ನಾವು ಈ ಜಾತಿಯಲ್ಲಿ ಹೊರಟೋಗಿದೆ, ಈ ಜಾತಿದ ಇಲ್ಲಿ ಹೊರಟೋಗಿದೆ, ಕಾಂಗ್ರೆಸ್ನವ್ರು ಅಪಪ್ರಚಾರ ಮಾಡಿ ಎಲ್ಲ ಸಣ್ಣ ಜಾತಿ ಓಟೆಲ್ಲ ಹೊರಟೋಯ್ತು ಅಂತ ಹೇಳಿದ್ರು. ಈ ರಾಜ್ಯದಲ್ಲಿ ಪಾಪ ದೇಶದಲ್ಲೇ ಹೇಳ್ತಾರೆ, ರಾಜ್ಯ ಯಾಕೆ ಇಡೀ ದೇಶದಲ್ಲೇ ಹೇಳ್ತಾರೆ, ಮುಸಲ್ಮಾನರು ಓಟು ನಮಗೆ ಬೇಡ. ಈ ಹೇಳಿಕೆ ಮಾಡಿದಂಥ ಯಾವುದಾದ್ರು ಒಂದು ರಾಜಕೀಯ ಪಕ್ಷ ಕರ್ನಾಟಕ ಮತ್ತು ಭಾರತ ರಾಜಕೀಯ ಭೂಪಟದಲ್ಲಿದ್ದರೆ ಅದು ಭಾರತೀಯ ಜನತಾ ಪಕ್ಷ.
ನೀ ಒಂದು ಸಮುದಾಯದ ಓಟ್ ನಮಗೆ ಬೇಡ ಅಂತ ಹೇಳಿದ್ರು ಇವತ್ತು ಇಲ್ಲಿ ಕನ್ಸಲ್ಟೇಟ್ ಆಗ್ಬಿಟ್ಟಿದೆ, ಇವ್ರಿಗೆ ಓಟ್ ಹೋಗ್ಬಿಟ್ಟು ಏನ್ ನೈತಿಕತೆ ಇದೆ? ಅವರು ಒಪ್ತಾರೋ ಇಲ್ವೋ? ಇಲ್ಲ, ಒಂದ್ ನಿಮಿಷ ನಾನು ಮುಗಿಸ್ತೀನಿ. ಅವ್ರು ಒಪ್ತಾರೋ ಇಲ್ಲೋ ಗೊತ್ತಿಲ್ಲ. ನಮಗ್ ಬಂದಿರೋ ಮಾಹಿತಿ ಪ್ರಕಾರ ನಿಮ್ಮ ಮಾಹಿತಿ ನೋಡಿ, ಯುಸಿಸಿ ಬಗ್ಗೆ ಮಾತನಾಡ್ತಾರೆ, ಟ್ರಿಪಲ್ ತಲಾಕ್ ಬಗ್ಗೆ ಕೇಂದ್ರದಲ್ಲಿ ಆಮೇಲೆ ನಾನು ಬರ್ತೀನಿ. ನಿನ್ನೆ ಆದ ಮೀಟಿಂಗ್ ಅಲ್ಲೂ ಕೂಡ ವಿಷಯಾಂತರ ಆಗೋದು ಬೇಡ, ದಯಮಾಡಿ ಹೇಳಿದಕ್ಕೆ ನಾನು ಹೇಳ್ತಿದ್ದೀನಿ. ನಿನ್ನೆ ನಡೆದ ಮೀಟಿಂಗ್ ಅಲ್ಲೂ ಕೂಡ ಚಿಕ್ಕ ಚಿಕ್ಕ ಸಮುದಾಯಗಳು ಹಾಗೆ ಯಾವುದು ನಮ್ಮ ಸಾಂಪ್ರದಾಯಿಕ ವೋಟ್ ಬ್ಯಾಂಕ್ ಅಲ್ಲ ಆ ಸಮುದಾಯಗಳ ಬಗ್ಗೆ ಕೂಡ ನಮ್ ಫೋಕಸ್ ಇರಬೇಕು ಅನ್ನೋ ಇನ್ಸ್ಟ್ರಕ್ಷನ್ ಆಗಿದೆ ಚರ್ಚೆ ಕೇಂದ್ರೀಯ ಮಟ್ಟದಲ್ಲಿ ಅಂತ ಹೇಳಿ ನೀವು ಮುಂದುವರಿಸಬಹುದು. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಿನ್ನೆ ಆಯಿತೋ ಮೊನ್ನೆ ಆಯಿತೋ ಈ ದೇಶದ ರಾಜಕಾರಣದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ದ್ವೇಷಪೂರಿತವಾಗಿ ವರ್ತನೆ ಮಾಡ್ತಾ ಇರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು. ಎಲ್ಲ ಚುನಾವಣಾ ಸಂದರ್ಭದಲ್ಲಿ ಅವರ ಪಕ್ಷದ ನೋಡಿ ಮಾತಾಡಿಲ್ಲ. ಎಲ್ಲ ಚುನಾವಣಾ ಸಂದರ್ಭದಲ್ಲಿ ಮುಸಲ್ಮಾನರು ಮತ ನಮಗೆ ಬೇಡ ಅಂತ ನೇರವಾಗಿ ಹೇಳಿಕೆ ಕೊಟ್ಟಂಥವ್ರು ಭಾರತೀಯ ಜನತಾ ಪಕ್ಷದವರು. ಇವರು ಹೇಳಿಕೆಯನ್ನು ಕೊಟ್ಟು ಇವತ್ತು ವೋಟಿಂಗ್ ಪೋಲರೈಸೇಷನಲ್ಲಿ ಮುಸಲ್ಮಾನ್ ವೋಟ್ ಕನ್ಸಾಲ್ಟೇಟ್ ಆಗಿಬಿಟ್ಟಿದೆ, ಕಾಂಗ್ರೆಸ್ ಪಾರ್ಟಿಗೆ ಹೋಗಿದೆ. ವಾಟ್ ಮೊರಾಲಿಟಿ ರೈಟ್ ಯು ಆರ್ ಹ್ಯಾವಿಂಗ್ ಟು ಮೇಕ್ ಸಚ್ ಕೈಂಡ್ ಆಫ್ ಸ್ಟೇಟ್ಮೆಂಟ್? ನೀವು ಆ ಸಮುದಾಯದ ಮತ ಬೇಡ ಅಂತ ಹೇಳಿದವರು ಆ ಮತದ ಬಗ್ಗೆ ಮಾತಾಡೋ ಶಕ್ತಿನೇ ಕಳ್ಕೊತೀರ. ಅದನ್ನ ಅಲ್ಲಿಗೆ ಬಿಡ್ತೀನಿ ನಾನು, ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ ನೀವು ಈಗ ಬಂದಂತದ್ದು 25 ಆಟಿಟ್ಯೂಡ್. ಅವರು ಸುಮಾರು 6 ನಿಮಿಷ ನಿರಂತರವಾಗಿ ಮಾತಾಡಿದ್ರೆ ಪೊಲಿಟಿಕಲ್ ಪೋಲರೈಸೇಷನ್ನು ಮತ್ತು ಸಮೀಕರಣ ಇದ್ರದ್ದು ಸೋಷಿಯಲ್ ಇಂಜಿನಿಯರಿಂಗ್ ಮಾಡಿದ್ದೀವಿ ನಾವು. ನಮ್ಗೆ ಈ ಥರ ಆಗಿದೆ, ನಾವು 25 ಸೀಟ್ ಗೆಲ್ತೀವಿ ಅಂತ ಹೇಳಿದ್ರು. ನಾನು ವಿಧಾನಸಭಾ ಚುನಾವಣಾ ಸಮಯದಲ್ಲೂ ಹೇಳಿದ್ದೀನಿ ಅವರಿಗೆ, ಕರ್ನಾಟಕದಲ್ಲಿ 224 ವಿಧಾನಸಭಾ ಕ್ಷೇತ್ರ ಇದೆ, BJP 225 ಗೆದ್ರು ನಮಗೇನು ಬೇಜಾರಿಲ್ಲ ಅನ್ನೋ ಮಾತನ್ನು ಹೇಳಿದ್ದೀನಿ. ಇವತ್ತು ಪಾರ್ಲಿಮೆಂಟ್ಗೂ ಹೇಳ್ತೀನಿ, ಕರ್ನಾಟಕದಲ್ಲಿ ಆ್ಯಸ್ ಆನ್ ಟುಡೇ ಹಿಂದೆ 26 ಕ್ಷೇತ್ರ ಇತ್ತು, ಇವತ್ತು 28 ಪಾರ್ಲಿಮೆಂಟ್ ಕ್ಷೇತ್ರ ಇದೆ. ಅವ್ರು 29 ಗೆಲ್ತೀವಿ, ನಮಗೇನು ಅಭ್ಯಂತರ ಇಲ್ಲ, ಗೆದ್ಕೊಳ್ಳಿ, ಜನ ತೀರ್ಮಾನ ಮಾಡ್ತಾರೆ. ಕರ್ನಾಟಕದಲ್ಲಿ ಇದೇ ಮಾತು ಅವ್ರು ಹೇಳಿದ್ದು. ನಾವು ಯಾವುದಾದ್ರು ಅವರ ವೈಫಲ್ಯವನ್ನು ಪ್ರಶ್ನೆ ಮಾಡಿದಾಗ, ಭ್ರಷ್ಟಾಚಾರದ ವಿಚಾರ ಎತ್ತಿದಾಗ, ಟಾರ್ಗೆಟ್ 25 ಆಗಲ್ಲ ಅಂತ ಒಂದು ನಿಮಿಷ ಬರ್ತೀನಿ, PCM ವಿಚಾರ ಎತ್ತಿದಾಗ, 40% ವಿಚಾರ ಎತ್ತಿದಾಗ, ಉದ್ಯೋಗದ ಪ್ರಶ್ನೆ ಎತ್ತಿದಾಗ, ಜನರ ಬದುಕಿನ ವಿಚಾರ ಎತ್ತಿದಾಗ ನೀವು ಕೋರ್ಟ್ಗೆ ಹೋಗ್ರಿ, ನಿಮ್ಮ ಹತ್ರ ದಾಖಲೆ ಏನಿದು, ಮತ್ತು ಮೋದಿಯವ್ರು ಬಂದುಬಿಟ್ರೆ ಎಲ್ಲ ಸರಿಯಾಗಿಬಿಡುತ್ತೆ, ಕಾಂಗ್ರೆಸ್ ಮುಚ್ಕೊಂಡು ಹೋಗುತ್ತೆ, ಈ ದೇಶದ ಭೂಪಟದಲ್ಲಿ ಕಾಂಗ್ರೆಸ್ ನಿಲ್ದಂಗೆ ಮಾಡ್ತೀವಿ, ಅಂದರೆ ವಿರೋಧ ಪಕ್ಷವನ್ನು ನಿಲ್ದಂಗೆ ಮಾಡ್ತೀವಿ. ಇದು ಅವ್ರು ಹೇಳ್ಕೊಂಬಂದಂಥ ಹೇಳಿಕೆ. ನಾವು ಆ ಮಾತನ್ನು ಹೇಳೋದಕ್ಕೆ ಹೋಗೋದಿಲ್ಲ. ನಾವು ವಿಧಾನಸಭೆ ಒಳಗಡೆ ನಮ್ಮ DK ಶಿವಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೇಳ್ತೀನಿ, ಕರ್ನಾಟಕದಲ್ಲಿ ಈಗಿನ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ ಸಕ್ರಿಯವಾಗಿರಬೇಕಂದ್ರೆ ಸಮರ್ಥ ವಿರೋಧ ಪಕ್ಷ ಇರಬೇಕು. ಅದು JDS ಇರಬೇಕು, BJPನೂ ಇರಬೇಕು. ಅಷ್ಟರ ಮಟ್ಟಿಗೆ ನಾನು ಸ್ವೀಕಾರ ಮಾಡ್ತೀನಿ. ಇವತ್ತು ಅವ್ರು 25 ಕ್ಷೇತ್ರ ಆಸೆ ಇಟ್ಕೊಳ್ಳಿ, ತಪ್ಪೇನಿಲ್ಲ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ನೀವೇ ಹೇಳಿದ್ರಿ 99ರಿಂದ ನಿರಂತರವಾಗಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ 14 ಸೀಟು, 18 ಸೀಟು, 20 ಸೀಟು, 19 ಸೀಟು, ಇವತ್ತು ಲಾಸ್ಟ್ ಎಲೆಕ್ಷನ್ 25 ಸೀಟು. ಸಂತೋಷ. ನೀವು ಅದು ಅಟ್ ದ ಸೇಮ್ ಟೈಮ್ ಏನು ಕಾಂಟ್ರಿಬ್ಯೂಷನ್ ಅಂತ ಹೇಳ್ಬೇಕಲ್ಲ. ನನ್ನ ಸ್ನೇಹಿತರು ಸೋಷಿಯಲ್ ಇಂಜಿನಿಯರಿಂಗ್ ಅಂತ ಕೇಳಿದ್ರು. ನನಗೆ ಗೊತ್ತಿರಂಗೆ, ಇಫ್ ಐ ಆಮ್ ಕರೆಕ್ಟ್, 25 ಪಾರ್ಲಿಮೆಂಟ್ ಜನ ಏನು ಗೆದ್ದಿದ್ದಾರೆ ಮೆಂಬರ್ಸ್ ಕರ್ನಾಟಕದಿಂದ, ಒಬ್ಬರೇ ಒಬ್ಬರು ಬ್ಯಾಕ್ವರ್ಡ್ ಕ್ಲಾಸ್ ಗೆದ್ದಿರ್ತಕ್ಕಂಥದ್ದು PC ಮೋಹನ್ ಫ್ರಮ್ ಅದಲ್ಲ. ಒಂದು ನಿಮಿಷ ಬರ್ತೀನಿ ನಾನು. ಬೆಂಗಳೂರು ಸೆಂಟ್ರಲ್ ಗೆದ್ದಿರ್ತಕ್ಕಂಥ PC ಮೋಹನ್ ಒಬ್ಬರೇ ಬ್ಯಾಕ್ವರ್ಡ್ ಕ್ಲಾಸ್ ಕಮ್ಯುನಿಟಿಯಿಂದ ಗೆದ್ದಿರ್ತಕ್ಕಂಥವ್ರು. ಇವತ್ತಿನವರೆಗೂ ಅವ್ರು ಮಂತ್ರಿ ಮಾಡಲಿಲ್ಲ. ನೀವು ಮಾಡ್ತಾರಂತಲ್ಲ ಸರ್. ಇವತ್ತು ಕರ್ನಾಟಕದಲ್ಲಿ 2 ಸಲ ನೀವು ಆ ಸರ್ಕಾರ ಮಾಡಿದ್ರಿ. ಪ್ರಬಲ ಸಮುದಾಯಕ್ಕೆ ವಿರೋಧ ಅಲ್ಲ, ನೀವು ಎಲ್ಲ ಪಕ್ಷದಲ್ಲೂ ಎಲ್ಲ ಸಮುದಾಯದಲ್ಲೂ ಮುಖ್ಯಮಂತ್ರಿಗಳಾಗಬೇಕು. ಪ್ರಬಲ ಸಮುದಾಯ ಬಿಟ್ಟು ನೀವು ಬ್ಯಾಕ್ವರ್ಡ್ ಕ್ಲಾಸ್ನವರಿಗೆ, ದಲಿತರಿಗೆ ಯಾವತ್ತು ನೀವು ಮಾಡಿದ್ರಿ? ಇವತ್ತಿನವರೆಗೂ ನೀವು ಮಾಡೋಕ್ಕಾಗಿಲ್ಲ. ನೀವು ಮೊದಲು ಇಂಪ್ಲಿಮೆಂಟ್ ಮಾಡಿ. ನಾನು ಹೇಳಿದಂಥದ್ದು, ನಾನು BJPಲಿ ಇವತ್ತೇನೋ ಪಾರ್ಟಿ ಅಧ್ಯಕ್ಷದ ಟೀಕೆ ಇದೆ ಅಥವಾ ಗಲಭೆ ಇದೆ, ವಿರೋಧ ಪಕ್ಷದ ನಾಯಕದ ಗೊಂದಲ ಇದೆ, ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ. ನೀವು ಅದು ಸರಿಪಡಿಸ್ಕೊಳ್ಳಿ. ಒಂದು ರಾಜಕೀಯ ಪಕ್ಷದಲ್ಲಿ ಸ್ವಾಭಾವಿಕ, ಯಾವುದೇ ರಾಜಕೀಯ ಪಕ್ಷದಲ್ಲಿ ವ್ಯತ್ಯಾಸಗಳಿರ್ತಕ್ಕಂಥದ್ದು ಸ್ವಾಭಾವಿಕ. ಇವತ್ತು ಕರ್ನಾಟಕದ ಮಟ್ಟಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಟೀಕೆನ, ಗ್ಯಾರಂಟಿಗಳನ್ನ ಟೀಕೆ ಮಾಡೋಕ್ಕೆ ಜನ ಇದ್ದಾರೆ, ಜನಕ್ಕೆ ತಲುಪಿದ್ರೆ ಅವ್ರು ಸ್ವೀಕಾರ ಮಾಡ್ತಾರೆ. ನಾವು ಸರ್ಟಿಫಿಕೇಟ್ ನಮ್ಗೆ ಕೊಡಬೇಕಾಗಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಗ್ಯಾರಂಟಿಗೆ ಸರ್ಟಿಫಿಕೇಟ್ ಕೊಡಬೇಕಾಗಿರ್ತಕ್ಕಂಥದ್ದು ಫಲಾನುಭವಿಗಳು. ಯಾರಿಗೆ ಇದರ ಪ್ರಯೋಜನ ಸಿಗುತ್ತೆ, ಯಾವ ಜನ ಇದರ ಪ್ರಯೋಜನ ತಗೋತಾರೆ, ಅವ್ರ ಸರ್ಟಿಫಿಕೇಟ್ ನಮಗೆ ಬೇಕಾಗಿರೋದು. ನೀವು ಟೀಕೆ ಮಾಡಿ, ನಾನು ನಿಮ್ಮ ಟೀಕೆನ ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ನೀವಿವತ್ತು ಸಮರ್ಥವಾದಂಥ ನಾಯಕರನ್ನ, ವಿರೋಧ ಪಕ್ಷದ ನಾಯಕನ ಆಯ್ಕೆ ಮಾಡಿಕೊಂಡು ಸಮರ್ಥ ವಿರೋಧ ಪಕ್ಷವಾಗಿ ಕೆಲಸ ಮಾಡಿ. ನಾನು ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷದಿಂದ ನೀವು ಇರಬಾರ್ದು ಅಂತ ನಾನು ಹೇಳೋದಿಲ್ಲ.
ಅವ್ರು ಹೇಳೋದು ಯಾರೋ ರಾಷ್ಟ್ರೀಯ ನಾಯಕರು ಇಡೀ ಇಂಡಿಯಾ ಭೂಪಟದಲ್ಲಿ ಕಾಂಗ್ರೆಸ್ ಪಕ್ಷ ಇಟ್ಕೊಡೋದು ಅಂತೇಳಿ. ನಾವು ಮತ್ತೆ ಹೇಳೋದಿಲ್ಲ. ನಮಗೆ BJPನೂ ಇರಬೇಕು, JDS ಇರಬೇಕು. ನೀವೆಷ್ಟು ಆಕ್ಟಿವ್ ಇರ್ತೀರೋ ಸರ್ಕಾರ ಅಷ್ಟು JDS ನಿಲ್ವೇನು ಅಂತ ಹೇಳಿ. ನಜ್ಮಾ ಅವರೇ, ಅಶೋಕ್ ಸರ್ ಬರ್ತೀನಿ. ನಜ್ಮಾ ಅವರೇ, ಈಗ ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲೇನೋ ಕಾಂಗ್ರೆಸ್ ಜೊತೆ ಹೋದ್ರಿ, ಅದರಿಂದ ಲಾಭ ನಷ್ಟ ಎಷ್ಟಾಯ್ತು ಈಗ ಮತ್ತೆ ಡಿಸ್ಕಸ್ ಮಾಡೋದು ಬೇಡ. ಈ ಬಾರಿ ಏನಾಗಿರುತ್ತೆ ನಿಲ್ವು ಅಂತ ಹೇಳಿ? ಕಾಂಗ್ರೆಸ್ ಜೊತೆ ಕೈ ಜೋಡಿಸೋಕೆ ಅವ್ರು ಇಲ್ಲಿ ನೀವು ವಿರೋಧ ಪಕ್ಷದಲ್ಲಿದ್ದೀರಿ, ಆಡಳಿತ ನಡೆಸ್ತಿದ್ದೀರಿ. BJP ಅಲ್ಲಾಗ್ತಿರುವ ಗೊಂದಲಗಳು ಅದನ್ನ ಸರಿಪಡಿಸ್ಕೊಂಡ್ರು ಕೂಡ ಬಿಜೆಪಿ ಜೊತೆ ಹೋಗೋ ಮನಸ್ಥಿತಿಯಲ್ಲಿ JDS ಹೀಗಿದೆಯಾ ಅಂತ ಹೇಳಿ ನಿಲ್ವೇನಾಗಿರುತ್ತೆ? ಖಂಡಿತವಾಗ್ಲೂ ಇಲ್ಲ 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 ಅನ್ನೋದನ್ನ ನಾನು ಯಾರ ಜೊತೆನೂ ಹೋಗಲ್ಲ, ಯಾರ ಜೊತೆನೂ ಹೋಗಲ್ಲ, ಇಬ್ರು ಜೊತೆಗೂ ಹೋಗಲ್ಲ. ಬಿಜೆಪಿ ಜೊತೆಗೆ ಸಿದ್ಧಾಂತ ತಾಳೆ ಆಗಲ್ಲ. ಅವರ ಸರ್ಕಾರ ಇದ್ದಾಗ ಹಿಜಾಬ್ ವಿರುದ್ಧವಾಗಿ ನಾವು ಮಾತಾಡಿದೀವಿ. ಅವರ ಸರ್ಕಾರ ಇದ್ದಾಗ ಅವರ ಜಾತಿವಾದಿ ಮತ್ತೆ ಕೋಮುವಾದಿ ನೋಡಿ. ಕಾಂಗ್ರೆಸ್ ಅವರಿಗೆ ಎಲೆಕ್ಷನ್ ಗೆದ್ದಾಗಿದೆ, ಮಾತಾಡಾಗಿದೆ. ಎಲೆಕ್ಷನ್ ಗಿಂತ ಮುಂಚೆ ಮಾತಾಡಿದ್ರೆ ಏನೋ ಒಂದಿತ್ತು. ಎಲೆಕ್ಷನ್ ಗೆದ್ದಾದ್ಮೇಲೂ ಕೂಡ JDS ಬಗ್ಗೆ ಅಷ್ಟೊಂದು ಭಯ ಇದೆ. ಲಾಸ್ಟ್ ಟೈಮ್ ಅವ್ರ ಜೊತೆನೆ ನಾವು ಚುನಾವಣೆಯನ್ನ ಮಾಡಿದ್ವಿ. ಜನರ ಒತ್ತಾಯ ಇತ್ತು, ಮತ್ತೆ ಕಾರ್ಯಕರ್ತರು ಕೂಡ ಆಯ್ತು ಮಾಡೋಣ, ಏನೋ ಒಂದು ಕ್ಯಾಲ್ಕುಲೇಷನ್ ವರ್ಕೌಟ್ ಮಾಡೋಣ ಅಂತ ಹೇಳಿ ಚರ್ಚೆ ಆಗಿ ಮಾಡಿದ್ವಿ. ಕೊನೆಗೆ ಏನ್ ಮಾಡಿದ್ರು? ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲ್ಸಿದ್ರು. ಖುದ್ದು ಇದೆ ಕಾಂಗ್ರೆಸ್ ಅವರೇ ಹೇಳ್ತಾರೆ, ಸುಮಲತಾನ್ ಗೆಲ್ಸಿದ್ ನಾವು, ಇವಾಗ ಬಿಜೆಪಿಗೆ ಹೋಗ್ಬಿಟ್ರು ಅಂತ ಲಬೋ ಅಂತ ಬಾಯಿ ಬಡ್ಕೊಂತಿದ್ದಾರೆ. ರಾಜಣ್ಣರವರು ಹಿರಿಯ ಮುತ್ಸದ್ದಿ ರಾಜಕಾರಣಿ ಆಗಿದ್ದಂತಹ ದೇಶದ ಮಾಜಿ ಪ್ರಧಾನಿಗಳನ್ನಂತಹ ದೇವೇಗೌಡರನ್ನ ನಾನೇ ಸೋಲಿಸ್ದೆ ಅಂತ ಹೇಳಿ ಇವತ್ತು ಮಂತ್ರಿ ಆಗಿರುವಂತಹ ರಾಜಣ್ಣ ಅವ್ರು ಹೇಳ್ತಾರೆ ಕಾಂಗ್ರೆಸ್ನವರು. ಇನ್ನೊಂದು ಕಡೆ ಮೈಸೂರಿನಲ್ಲಿ ಪ್ರತಾಪ್ ಸಿಂಹ ಗೆಲ್ಲೋದಕ್ಕೆ ನೇರವಾಗಿ ಕಾರಣ ಆಗಿರುವಂತದ್ದು ಯಾರು ಅನ್ನುವಂಥದ್ದು ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಎಚ್ ವಿಜಯಶಂಕರ್ ಅವ್ರನ್ನ ತಂದೆ ಅಲ್ಲಿ ನಿಲ್ಸಿದ್ರು, ಮತ್ತೆ ಅವ್ರು ನೆಕ್ಸ್ಟ್ ಕ್ಷಣ ಅಲ್ಲಿ ಎಲೆಕ್ಷನ್ ಮುಗಿದ ನಂತರ ಬಿಜೆಪಿಗೆ ಜಂಪ್ ಆದ್ರು. ಹಾಗಾಗಿ ನಮಗ್ ಗೊತ್ತಿದೆ ಇಲ್ಲಿ ಕಾಂಗ್ರೆಸ್ನವರಿಗೆ ಕಾಂಗ್ರೆಸ್ ಗೆಲ್ಬೇಕು ಅಥವಾ JDS ಗೆಲ್ಬೇಕು, ಒಂದು ಸೆಕ್ಯುಲರ್ ಐಡಿಯಾಲಜಿ ಇರುವಂತಹ ಪಕ್ಷಗಳು ಗೆಲ್ಲಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಗೆಲ್ದೇ ಇದ್ರು ಪರವಾಗಿಲ್ಲಪ್ಪ, ನಾವು ಬರ್ದೇ ಇದ್ರು ಪರವಾಗಿಲ್ಲ, JDS ಮಾತ್ರ ಬರಬಾರ್ದು, ಬಿಜೆಪಿ ಗೆದ್ರು ಪರವಾಗಿಲ್ಲ ಅನ್ನುವಂತಹ ಚಿಂತನೆಯನ್ನ ಕಾಂಗ್ರೆಸ್ ಇಟ್ಕೊಂಡಿರೋದ್ರಿಂದ ಕಾಂಗ್ರೆಸ್ ಜೊತೆಗೂ ಯಾವುದೇ ಕಾರಣಕ್ಕೂ ನಾವು ಹೋಗುವಂತಹ ಪ್ರಮೇಯ ಬರೋದಿಲ್ಲ. ಮತ್ತೆ ಬಿಜೆಪಿ ಜೊತೆಗೂ ಅಷ್ಟೇ. ಇವ್ರು ಕಾಂಗ್ರೆಸ್ ಅವ್ರು ಏನೇ ಹಬ್ಸಿದ್ರು ಕೂಡ, ಕುಮಾರಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ ನಮ್ಮ ಪಕ್ಷದ ನಾಯಕರು, ಅಥವಾ H ಡಿ ದೇವೇಗೌಡ ಸಾಹೇಬ್ರೇನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಾ, ಅಥವಾ ನಮ್ಮ ಪಕ್ಷದ ಬೇರೆ ಯಾರಾದ್ರೂ ನಾಯಕರು, ಬಂಡೆಪ್ಪ ಕಾಶಂಪುರ್ ಅವರು ಹೇಳಿದಾರಾ, ಇಲ್ಲ ಲಿಂಗಾಯತ್ ಸಮುದಾಯದ ನಾಡಗೌಡ ಹೇಳಿದಾರಾ ನಾವು ಬಿಜೆಪಿ ಜೊತೆಗೆ ಹೋಗ್ತಾ ಇದೀವಿ ಅಂತ? ಬಿಜೆಪಿ ಜೊತೆಗೆ JDS ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಹೋಗೋದಿಲ್ಲ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ಸಮಾನಾಂತರವಾದಂತಹ ಒಂದು ಅಂತರವನ್ನ ಕಾಪಾಡಿಕೊಳ್ಳುತ್ತೆ JDS. ಜೊತೆಗೆ ನಿಮಗೆ ಗೊತ್ತಿರುತ್ತೆ, ಕರ್ನಾಟಕದ ಯಾವುದೇ ವಿಷಯಗಳು ಬಂದಾಗ ನಾನು ಹೆಮ್ಮೆಯಿಂದ ಹೇಳ್ತೀನಿ, 90 ವರ್ಷ ವಯಸ್ಸಿನ ರಾಜ್ಯಸಭಾ ಸದಸ್ಯರಾದಂತಹ ದೇವೇಗೌಡರು ಮಾತ್ರ ನಿರರ್ಗಳವಾಗಿ ಒಂದು ಘಂಟಾಘೋಷವಾಗಿ ಕರ್ನಾಟಕದ ವಿಚಾರವನ್ನು ಹೇಳಿರೋದು. ನೀವು ಘಟಬಂಧನ್ನ ಒಪ್ತಿರೋ ಇಲ್ವೋ, ಗ್ಯಾರಂಟಿ ಆದ್ರೂ ಫಲ ಸಿಗುತ್ತೆ ಇಲ್ಲ ಅನ್ನೋದನ್ನ ಒಪ್ತಿರೋ ಇಲ್ವೋ, ಬಟ್ ಪ್ರಯತ್ನಗಳಂತೂ ನಿಮ್ಮ ಅಪೋನೆಂಟ್ ಪಾರ್ಟಿಯಲ್ಲಿ ಕಾಣಿಸ್ತಾ ಇದೆ ಲೋಕಸಭಾ ಚುನಾವಣಾ ದೃಷ್ಟಿಯಿಂದ. ನಿಮ್ಮಲ್ಲೇನಾಗ್ತಿದೆ? ಈ ಆಂತರಿಕ ಗೊಂದಲಗಳಿಗೆ ಸರ್ಜರಿ ಮಾಡ್ಕೊಳ್ಳೋ ಹೊತ್ತಿಗೆನೆ ಲೋಕಸಭಾ ಚುನಾವಣೆ ಬಂದ್ಬಿಡುತ್ತಾ ಅಂತ ಹೇಳಿ? ಖಂಡಿತವಾಗಿಲ್ಲ ಸ್ಮಿತಾ ಅವರೇ. ಇನ್ನು ಕೇವಲ ಕೆಲವು ದಿನಗಳಲ್ಲಿ ಈ ಎಲ್ಲ ಸಮಸ್ಯೆಗಳಿಗೂ ಸಹ ನಿರಾಳವಾಗಿ ಸುಸೂತ್ರವಾಗಿ ಮುಗಿಯುತ್ತೆ. ಅದಾದಮೇಲೆ ನಮಗೆ LOPನೂ ಇರ್ತಾರೆ, ಆಮೇಲೆ ನಮ್ಮ ಅಧ್ಯಕ್ಷರು ಸಹ ಈ ಸರಿಯಾದಂತಹ ನಡೆನಲೆ ಪಕ್ಷ ನಡೆಸ್ತಾರೆ. ಎರಡು ವಿಚಾರ. ಆಮೇಲೆ ನಾವು ದಲಿತ ಸಮುದಾಯಗಳನ್ನ ಕೇಂದ್ರದಲ್ಲಿ ರೆಪ್ರೆಸೆಂಟ್ ಮಾಡಿದಂದ್ರು ನಾರಾಯಣ ಸ್ವಾಮಿ ಅವರು ದಲಿತರಲ್ವೇ. ಅದಾದಮೇಲೆ ನಾವು ಮುಸ್ಲಿಂ ಸಮುದಾಯದ ಮತ ಯಾವತ್ತೂ ಬೇಡ ಅಂತ ಹೇಳಿಲ್ಲ. ಆದರೆ ಅನ್ನೆಸೆಸರಿಯಾಗಿ ನಮ್ಮನ್ನ ಕಮ್ಯುನಲ್ತಿರ್ತಕ್ಕಂತಹ ನಜ್ಮಾ ಅವರಾಗಲಿ, ಅಂದರೆ ನಜ್ಮಾ ಅವ್ರ ಪಾರ್ಟಿ, ಅದಾದಮೇಲೆ ನಮ್ಮನ್ನ ಒಂದ್ ನಿಮಿಷ ನಾನು ಏನ್ ಮಾತಾಡ್ತಿದ್ದೀರಾ ಅಂತ ತಿಳ್ಕೊಂಡು ಮಾತಾಡಿ. ಕಮ್ಯುನಲ್ ಅಂತ ಯಾವ ಪಕ್ಷ ಕಮ್ಯುನಲ್ ಆಗಿದೆ? ನಮ್ಮ ಪಕ್ಷದಲ್ಲಿ ಜಾತ್ಯತೀತ ಅಂತ ಮುಸಲ್ಮಾನರೇ ಅಧ್ಯಕ್ಷರಿದ್ದಾರೆ, ಎಲ್ಲಾ ಜಾತಿ ಜನಾಂಗದವರು ನಮ್ಮ ಪಕ್ಷದಲ್ಲಿದ್ದಾರೆ. ನಮ್ಮ ಪಕ್ಷ ನೀವು ಕಮ್ಯುನಲ್ ಪಕ್ಷ ಅಂತ ಕರೆಯಕ್ ಬರಲ್ಲ. ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ನಾನು ಹೇಳ್ತಿರೋದು, ನಮ್ಮನ್ನ ಕಮ್ಯುನಲ್ ಅನ್ನತಕ್ಕಂತಹ ಜನತಾ ದಳ ಸೆಕ್ಯುಲರ್ ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ, ಅವರು ಸರಿಯಾದ ಹಿಸ್ಟ್ರಿನ ತಿಳ್ಕೊಂಡು ನೋಡಲಿ. ನಾವು ಎಲ್ಲೂ ಸಹ ಇಂತಹ ಒಂದು ಪಕ್ಷದ ಯಾರೋ ಕೆಲವರು ಒಬ್ಬರೋ ಇಬ್ಬರೋ ನಾಯಕರುಗಳು ಹೇಳಿರ್ಬೋದು, ಆದರೆ ನಾವೆಲ್ಲರನ್ನೂ ಜೊತೆಯಲ್ಲೇ ಕರ್ಕೊಂಡೋಗ್ಬೇಕು ಅಂತ ನಮ್ಮ ವಾದ. ಆದರೆ ಮಧ್ಯದಲ್ಲಿ ಏನಾಗ್ತಿದೆ ಅಂತಂದರೆ, ನಾವು ಮಾಡಿರ್ತಕ್ಕಂತಹ ಟ್ರಿಪಲ್ ತಲಾಖಿಂದ ಯಾರಿಗೆ ಲಾಭ ಆಗಿರ್ತಕ್ಕಂಥದ್ದು? ಮುಸ್ಲಿಂ ಹೆಣ್ಮಕ್ಳಿಗೆ ಲಾಭ ಆಗಿರ್ತಕ್ಕಂಥದ್ದು. ನಾವು ಮಾಡಿರ್ತಕ್ಕಂತಹ ಈ ವಕಫ್ ಬೋರ್ಡ್ಗೆ ನಾವು ಮಾಡಿರ್ತಕ್ಕಂತಹ ಇದು ವಿಚಾರದಲ್ಲಿ, ಅಂದರೆ ಆ್ಯಕ್ಟಲ್ಲಿ ಅನೇಕ ಮುಸ್ಲಿಂ ಸಮುದಾಯಗಳು ಸ್ಕಾಲರ್ಶಿಪ್ನ ನಾವು ಕೊಟ್ಟಿದ್ದೇವೆ. ಅದಾದಮೇಲೆ ನಾವು ಇನ್ಫ್ಯಾಕ್ಟ್ NEPನಲ್ಲೂ ಸಹ ಮದ್ರಸಾಸ್ನ ನಾವು ಏನು ಮಾಡಿದ್ದೀವಿ ಅಂತಂದರೆ ಸೇರಿಸ್ಕೊಂಡು ಮಾಡರ್ನ್ ಎಜುಕೇಷನ್ ಕೊಡಿ. ಹೇಗೆ ಅಸ್ಸಾಂನಲ್ಲಿ ಒಂದು ಮುಸ್ಲಿಂ ಸಮುದಾಯದ ಒಬ್ಬ ದೊಡ್ಡ ನಾಯಕ ಮಾಡಿದ್ದಾರೆ, ಆ ರೀತಿ ಕೊಡಿ ಅಂತ ನಾವು ಮಾಡಿರ್ತಕ್ಕಂಥ ಕಾನೂನು. ಅಂದರೆ ಇದೆಲ್ಲನೂ ಬರೀ
ಮುಸ್ಲಿಮರನ್ನ ಹೇಟ್ ಮಾಡ್ತಾರೆ ಬಿ ಜೆ ಪಿಯವರು ಅಂತ ಹೇಳ್ಕೊಂಡು ಹೋಗ್ತಾರೆ ಹೊರತು ಅದು ಇವ್ರ ನಾಯಕರುಗಳು ಮಾಡ್ತಿರೋದು ಜನಕ್ಕೆ ಗೊತ್ತಿದೆ. ಇವತ್ತು ಯು ಸಿ ಸಿಗೆ ಇನ್ಫ್ಯಾಕ್ಟ್ ನಾನು ನೆನ್ನೆ ಒಂದು ಬರೆದು ಹಾಕಿದ್ದಂತಹ ಒಂದು ಆರ್ಟಿಕಲ್ಗೆ ಎಷ್ಟು 4 ಜನ ಮುಸ್ಲಿಂ ಹೆಣ್ಮಕ್ಳು ವಿ ಆರ್ ಇನ್ ಫೇವರ್ ಆಫ್ ಯು ಸಿ ಸಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅನೇಕ ಜನ ಕಾಂಗ್ರೆಸ್ನ ಸಪೋರ್ಟ್ ಮಾಡ್ತಕ್ಕಂಥವ್ರು, ಹಾರ್ಡ್ ಕೋರ್ ಸಪೋರ್ಟರ್ಸ್ ಆಫ್ ಕಾಂಗ್ರೆಸ್, ಅವ್ರು ಹೇಳ್ತಾರೆ ವಿ ವಾಂಟ್ ಯು ಸಿ ಸಿ ಅಂತ. ಏನಕ್ಕೆ ಅಂದರೆ ಅವ್ರಿಗೆ ಗೊತ್ತಿದೆ ಏನು ನ್ಯಾಯ ಆಗ್ತದೆ ಯು ಸಿ ಸಿನಲ್ಲಿ ಅಂತ ಹೇಳಿ. ಮುಸ್ಲಿಂ ಗಂಡು ಮಕ್ಕಳಿಗೆ ಆಗಲಿ ಹೆಣ್ಮಕ್ಳಿಗೆ ಚುನಾವಣೆ ಬರೋ ತನಕ ಆಗಲಿ UCC ಬಗ್ಗೆ ಎಲ್ಲರಿಗೂ ಮಾತೇ ಇರ್ಲಿಲ್ಲ ಸರ್. ನ್ಯಾಯ ಚುನಾವಣೆ ಒದಗ್ತದೆ ಅಂತ ಬಂತು, ಹೇಳಿ UCC ನಾವು ಮಾತಾಡೋದು ಪ್ರತಿಯೊಬ್ಬ ಭಾರತೀಯನು ಒಬ್ಬ ಅಂತ ಹೇಳಿ, ಪ್ರತಿಯೊಬ್ಬ ಭಾರತೀಯ ಒಬ್ರು ಅಂತ ಹೇಳೋದು, ಪ್ರತಿಯೊಬ್ಬ ಭಾರತೀಯ ಅಂತ ಹೇಳಿ ಯಾರು ಅದು ನಿಮ್ಮ ಕಾಮಾಲೆ ಕಣ್ಣು ನಾವು ಯಾರಿಗೂ ಮಸ್ಕ ಹೊಡಿಯಲ್ಲ, ಮಾತ್ರ ಮಾಡೋದು ಕೇಕ್ ವಾಕ್ ಅಂತೂ ಅಲ್ಲ ಬಿಜೆಪಿ ಅನ್ನೋದು ನಾವು ಒಪ್ಪದೆ ಹೋದ್ರೂ ಕೂಡ ಸದ್ಯಕ್ಕಾಗ್ತಾ ಇರುವ ಘಟನೆಗಳನ್ನು ಗಮನಿಸಿದ್ರೆ ಅನಿಸ್ತಾ ಇದೆ. ಸೊ ಕೇಕ್ ವಾಕ್ ಅಥವಾ ಅನ್ಕೊಂಡಿರೋ ಟಾರ್ಗೆಟ್ ನ ರೀಚ್ ಆಗ್ಬೇಕು ಅಂತಂದ್ರೆ ಸರ್ಜರಿ ಕೇಂದ್ರೀಯ ಮಟ್ಟದಲ್ಲಿ, ಜೊತೆಗೆ ಇಲ್ಲಿ ಅನಿವಾರ್ಯತೆ ಎಷ್ಟರ ಮಟ್ಟಿಗಿದೆ? ಕ್ವಿಕ್ ರಿಯಾಕ್ಷನ್ ಸರ್. ನೋಡಿ 2024 ಇಟ್ ಇಸ್ ಅ ಬಿಗ್ ಚಾಲೆಂಜ್ ಟು ಬಿಜೆಪಿ. ಯಾಕಂತಂದ್ರೆ ಇವತ್ತು ಅವರು ಏನು 25+ ಏನಿತ್ತು ಅದನ್ನ ರಿಟೈನ್ ಮಾಡ್ಕೊಳ್ಳೋಂತ ಎಲ್ಲಾ ಪ್ರಯತ್ನನೂ ಅವ್ರು ಪಡ್ಬೇಕಂತಂದ್ರೆ ಫಸ್ಟ್ ಅವ್ರ ಮನೇನ ಸೆಟ್ ಇನ್ ಆರ್ಡರ್. ಅವರು ಅದನ್ನ ಕ್ಲೀನ್ ಮಾಡದೆ ಹೋದ್ರೆ ಯಾವ ಕಾರಣಕ್ಕೂ, ಯಾಕಂತಂದ್ರೆ 2019 ಇದ್ದಂತ ಕಾಂಗ್ರೆಸ್ ಪರಿಸ್ಥಿತಿ ಬೇರೆ, ಇವತ್ತಿರೋ ಪರಿಸ್ಥಿತಿ ಬೇರೆ. ಹಂಗಾಗಿ ಇವತ್ತು ಕರ್ನಾಟಕದಿಂದಾನೇ AICC ಅಧ್ಯಕ್ಷರಾಗಿರೋದ್ರಿಂದ ಅವರು ಬಹಳಷ್ಟು ನಿಗಾ ಇಟ್ಟಿದ್ದಾರೆ. ಇವತ್ತು ಇಡೀ ಕಾಂಗ್ರೆಸ್ ಪಾರ್ಟಿ ಒಳಗಡೆ ಒತ್ತಡ ಇದೆ. ಇವತ್ತು ನಾವು 5 ಗ್ಯಾರಂಟಿಗಳನ್ನ ಆದಷ್ಟು ಬೇಗನೆ ಇಂಪ್ಲಿಮೆಂಟ್ ಮಾಡ್ಬೇಕು, 3 ಚುನಾವಣೆ ಬರ್ತಾ ಇದೆ ಅಂತ. ಇವ್ರು ಅಷ್ಟೇ ಜವಾಬ್ದಾರಿಯಿಂದ ಎಚ್ಚೆತ್ಕೊಂಡ್ರೆ ಮಾತ್ರ ಆಗುತ್ತೆ. ಇನ್ನೊಂದು, ಅಶೋಕ್ ಅವರು ಸ್ಟ್ಯಾಟಿಸ್ಟಿಕ್ಸ್ ಅವರ ದೊಡ್ಡ ಆಡಿಯೋ ಕೂಡ ಡಿಸ್ಟರ್ಬೆನ್ಸ್ ಇದೆ. ರೈಟ್ ನಾವು ಎಲ್ಲಿಂದ ಪ್ರಾರಂಭ ಮಾಡಿದ್ವಿ ಮಾತನ್ನ ಅಲ್ಲಿಂದಲೇ ಮುಕ್ತಾಯ ಮಾಡಬೇಕು. ಪ್ರಬಲವಾದ ಸರ್ಕಾರ ಜೊತೆಗೆ ಪ್ರಬಲವಾದ ವಿರೋಧ ಪಕ್ಷ, ಅದು ಆಗೋ ಪ್ರಯತ್ನ ಬಿಜೆಪಿಯಲ್ಲಿ ಆಗ್ತಿದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಅದಾಗ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. 2024 ಚುನಾವಣೆ ಟಫ್ ಟಾಸ್ಕ್ ಹೌದು ಕಾಂಗ್ರೆಸ್ಗೂ ಹಾಗೆ ಬಿಜೆಪಿಗೂ ಕೂಡ. ಜೆಡಿಎಸ್ ನ ನಿಲುವೇನು ನಜ್ಮಾ ಅವರು ಹೇಳಿದ್ದಾರೆ. ಕೆಲವೇ ದಿನಗಳು ಮತ್ತೆ ಇದೇ ವಿಚಾರವಾಗಿ ಚರ್ಚೆ ಕೂಡ ಮುಂದುವರಿಯೋ ಅನಿವಾರ್ಯತೆ ಇದೆ. ಮುಂದುವರಿಸೋಣ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು. ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.